ಪುನೀತ್ ಅವರೇ, ಈ ದಿನ ನೀವು ಪ್ರೆಸ್ ಮೀಟ್ ಕರೆದಿದ್ದೀರಲ್ಲ, ಏನು ಉದ್ದೇಶ? ಸರ್, ಇದು ಅವರು ಹೇಳಿದಾರಲ್ಲ ಸರ್, ನಮ್ಮನ್ನ ಏಂತ ಕರ್ಕೊಂಡ್ರು ಅಂತ ಅವ್ರಿಗೆ ಕರೆಕ್ಟಾಗಿ ನಿಮ್ಮ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ. ಅವ್ರು ನನ್ನನ್ನು ಏಂತ ಕರ್ಕೊಂಡ್ರು ಅಂತ ಹೇಳ್ಬಿಟ್ಟು ಅವ್ರು ಇದುವರೆಗೂ ಕರೆಕ್ಟಾಗಿ ಹೇಳಿಲ್ಲ ಆ ಪ್ರೆಸ್ ಮೀಟ್ ಅಲ್ಲಿ. ಅವ್ರು ನನ್ನನ್ನು ಕರ್ಕೊಂಡಿದ್ದು ನಾನೆಲ್ಲೋ ಒಂದ್ ಕಡೆ ಪ್ರಾಕ್ಟೀಸ್ ಮಾಡ್ಕೊಂಡು, ನಾನೆಲ್ಲೋ ಒಂದ್ ಕಡೆ ಸ್ಟೇಟ್ ಅಲ್ಲಿ ಆಡ್ಕೊಂಡು ಸ್ಟೇಟ್ ವಿನ್ನಿಂಗ್ ಎಲ್ಲ ಮಾಡ್ಕೊಂಡಿದ್ದೆ. ಇವ್ರು ಏನ್ ಮಾಡಿದ್ರು, ನಮ್ಮ ಅಪ್ಪಂಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದಂಗೆನೆ ನಾವು ದಲಿತ ಸಮುದಾಯದ ಮುಖಂಡ, KPCC ಮೆಂಬರ್ ಅಂತೆಲ್ಲ ಹೇಳ್ಕೊಂಡು ಏನ್ ಮಾಡಿದ್ರು, ನಮ್ಗೆ ಹೇಳಿದ್ರು ಆತರ. ಸರಿ ಆಯ್ತು, ಇವರು ನಮ್ಮ ಅಪ್ಪನ ಕಾಲ್ ಗೇಟ್ ಆಗೈತೆ, ನಮ್ಗೆ ಯಾವತ್ತೂ ಆತರ ಏಟ್ ಆದಾಗ, ಕೇಸ್ ಆದಾಗ ಆತರ ಎಲ್ಲ ಓಡಾಡಿ ಅಭ್ಯಾಸ ಇರ್ಲಿಲ್ಲ. ಅವ್ರೇನ್ ಮಾಡಿದ್ರು, ನಾವು ಸಹಾಯ ಮಾಡಿಸ್ತೀವಿ ಅಂತ ಹೇಳಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಒಂದ್ ಸ್ವಲ್ಪ ದಿನ ಆಗ್ತಿದಂಗೆ ಕೇಳಿದ್ರು, ನೀವೇನ್ ಮಾಡ್ತಾ ಇದ್ದೀರಾ, ಹಿಂಗೆ ಏನು ಅಂತ. ನಾನು ಹೇಳಿದೆ, ಅಣ್ಣ ಈ ತರ ನಾನು ಪವರ್ ಲಿಫ್ಟಿಂಗ್ ಮಾಡಿದೀನಿ, ಅದರಲ್ಲಿ ಸ್ಟೇಟ್ ವಿನ್ ಆಗಿದ್ದೀನಿ, ನ್ಯಾಷನಲ್ ರೆಪ್ರೆಸೆಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾ ಇದೀನಿ, ಪ್ರಾಕ್ಟೀಸ್ ತಗೊಂತಾ ಇದೀನಿ ಅಂತ. ಇವ್ರು ನಾನು ಟ್ರಸ್ಟ್ ಕಡೆಯಿಂದ ಆಡಿಸ್ತೀನಿ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಕರ್ಕೊಂಡೋದ್ರು. ಕರ್ಕೊಂಡೋಗಿ ಒಂದ್ ಸ್ವಲ್ಪ ದಿನ ಆಗ್ತಿದಂಗೆ ಏನ್ ಮಾಡಿದ್ರು, ಯಾವ ಟ್ರಸ್ಟ್ಗೂ ಸೇರಿಸ್ಲಿಲ್ಲ, ಯಾವ ಒಂದು ಟ್ರಸ್ಟ್ ಕಡೆಯಿಂದ ಯಾವ ಗೇಮ್ ಆಡಕ್ಕೂ ಬಿಡ್ಲಿಲ್ಲ, ಏನೂ ಇಲ್ಲ. ನಾನು ಕೇಳಿದೆ, ಕ್ವಶನ್ ಮಾಡಿದೆ ಅವ್ರನ್ನ, ಅಣ್ಣ ಎಲ್ಲಿ ಯಾವ ಟ್ರಸ್ಟ್ಗೂ ಕಾಣಿಸ್ತಾ ಇಲ್ಲ, ನಿಮ್ದು ಟ್ರಸ್ಟ್ ಎಲ್ಲಿದೆ, ಏನು ಅಂತೆಲ್ಲ ಕೇಳಿದೆ. ಅದು ಸೇರಿಸ್ಕೋಬೇಕು ಅಂತಂದ್ರೆ ನಿಮ್ದು ಒಂದು ಖಾಲಿ 5 ಚೆಕ್ ಮತ್ತೆ ಒಂದು ಖಾಲಿ ಅಗ್ರಿಮೆಂಟ್ ಪೇಪರ್ ಕೊಡ್ಬೇಕಾಗ್ತದೆ ಅಂತ. ನನ್ ಗೇಮ್ ಆಡೋ ಆಸೆಯಿಂದ ನಾನೇನ್ ಮಾಡಿದೆ, ಖಾಲಿ ಚೆಕ್ ಮತ್ತೆ ಅಗ್ರಿಮೆಂಟ್ ಪೇಪರ್ ನ ಕೊಟ್ಟೆ. ಅದ್ ಕೊಟ್ಟಾದ್ಮೇಲೆ ಏನಾಯ್ತು, ಒಂದ್ ಸ್ವಲ್ಪ ದಿನ ಆದ್ಮೇಲೆ ಯಾವ ಗೇಮ್ನು ಆಡಕ್ಕೆ ಬಿಡ್ಲಿಲ್ಲ. ನಾನು ಇವಾಗ ಗೇಮ್ ಆಡಕ್ ಹೋಗ್ತೀನಿ ಅಂತಂದ್ರೆ, ಇಲ್ಲ ನಾನು ಹೇಳ್ತೀನಿ ಅವಾಗ ನೀವ್ ಆಡಿ, ನಾನು ಹೇಳ್ತೀನಿ ಅವಾಗ ನೀವ್ ಆಡಿ ಅಂತ ಹೇಳೋರು. ಇವಾಗ ನಾನು ಗೇಮ್ ಆಡಿದ್ರೆ ನಾನು ಮುಂದೆ ನ್ಯಾಷನಲ್ ಹೋಗಕ್ಕೆ ಮತ್ತೆ ಇನ್ನೊಂದು ಆಡೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಇವಾಗ ನಾನು ಆಲ್ರೆಡಿ ಸ್ಟೇಟ್ ವಿನ್ ಆಗಿರೋದ್ರಿಂದ ಮುಂದಕ್ಕೆ ಹೋಗಕ್ಕೆ ಹೆಲ್ಪ್ ಆಗುತ್ತೆ. ಇವ್ರು ಟ್ರಸ್ಟ್ ಕಡೆಯಿಂದ ಆಡಿರೋದ್ರಿಂದ ಬೆನಿಫಿಟ್ ಸಿಗುತ್ತೇನೋ ಅಂತ ಹೇಳ್ಬಿಟ್ಟು ನಾನೇನೋ ಓದೆ. ಆದ್ರೆ ಅಲ್ಲಿ ಈ ತರ ಮಿಸ್ಗೈಡ್ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಅಲ್ಲಿ ಹೋಗಿ ನೋಡಿದ್ರೆ ಯಾವ ಟ್ರಸ್ಟು ಇಲ್ಲ, ಯಾವ್ದು ಇಲ್ಲ. ಈಗ ಟ್ರಸ್ಟ್ ಅಂತಂದ್ರೆ ಈಗ ಏನಾದ್ರು ಒಂದು ಅದ್ರೊಳಗಡೆ ಟ್ರಸ್ಟ್ ಅಲ್ಲಿ ಒಂದ್ 4-5 ಹುಡುಗರು ಪ್ರಾಕ್ಟೀಸ್ ಮಾಡ್ತಿರ್ಬೇಕು, ಇಲ್ಲ ಅಂತಂದ್ರೆ ಒಂದ್ 10 ಜನ 25 ಜನ ಪ್ರಾಕ್ಟೀಸ್ ಮಾಡ್ತಿರ್ಬೇಕು. ಯಾವ ಹುಡುಗರು ಪ್ರಾಕ್ಟೀಸ್ ಇಲ್ಲ, ಏನು ಇಲ್ಲ. ಇವ್ರು ಆತರ ಹೇಳ್ಬಿಟ್ಟು ನನಗೆ ಮಿಸ್ಗೈಡ್ ಮಾಡಿ ತಗೊಂಡ್ರು. ನಾನು ಕೇಳಿದೆ, ಏನಣ್ಣ ಇದು ಈ ತರ ಅಂತ. ನೀನ್ ಸ್ವಲ್ಪ ದಿನ ನನ್ ಜೊತೆನೆ ಇರು, ಕೆಲಸ ಬಿಟ್ಬಿಟ್ಟು ನಾನು ನಿನಗೆ ಸಂಬಳ ಕೊಡ್ತೀನಿ ಅಂತ ಅಂದ್ರು. ಸರಿ ಅಣ್ಣ ಆಯ್ತು. ಅಷ್ಟೊತ್ತಿಗೆ ನಾನು 1.5 ತಿಂಗಳು ಟೈಮ್ ತಗೊಂಡಿದ್ದೆ ಕೆಲಸದವ್ರ ಹತ್ರ. ಅವ್ರೇನ್ ಮಾಡಿದ್ರು, ಸರಿ ಆಯ್ತು 1.5 ತಿಂಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಟ್ ಆಫ್ ಸ್ಯಾಲ್ರಿ ಕೊಟ್ರು ನನ್ಗೆ. ಅದಾದ್ಮೇಲೆ ಮತ್ತೆ ಕೇಳಿದಕ್ಕೆ, ಇಲ್ಲ ಬೇಡ ನಾನು ಫ್ರೆಶರ್ಸ್ ನ ಏರ್ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡಿದ್ರು, ನನ್ನ ಕೆಲಸದಿಂದ ತೆಗ್ದಾಕೋದು. ವಿಧಿ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಹೋಗಿ ಸೇರ್ಕೊಂಡೆ. ಒಂದು 6 ಮಂತ್ಸ್ 7 ಮಂತ್ಸ್ ಕರೆಕ್ಟ್ ಆಗಿ ಕಾರ್ ಓಡಿಸಿದೀನಿ. 6 ಮಂತ್ಸ್ 7 ಮಂತ್ಸ್ ಕರೆಕ್ಟ್ ಆಗಿ 1 ತಿಂಗಳು ಸ್ಯಾಲ್ರಿ ನನಗೆ ಕೊಟ್ಟಿಲ್ಲ. ಇದುವರೆಗೂ 1 ತಿಂಗಳು ಸ್ಯಾಲ್ರಿ ಕೊಟ್ಟಿಲ್ಲ. ಎಲ್ಲೋ ಒಂದೇ ಒಂದು ದಿವಸ ಮಾತ್ರ ಒಂದ್ 7,000 8,000 ಮಾತ್ರ ಕ್ಯಾಶ್ ಮಾತ್ರ ಕೊಟ್ಟಿದ್ರು. 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಅಂದ್ರೆ ನೀವು ಕೆಲಸ ಯಾಕೆ ಕಂಟಿನ್ಯೂ ಮಾಡಿದ್ರಿ? ಹಾಗಾದ್ರೆ ಸಂಬಳಕ್ಕೋಸ್ಕರ ತಾನೇ ನೀವು ದುಡಿತಾ ಇದ್ದಿದ್ದು? ಹೌದು, ಸಂಬಳಕ್ಕೋಸ್ಕರನೇ ದುಡಿತಾ ಇದ್ದಿದ್ದು. ಅವ್ರೇನು ಅಂತ ಹೇಳಿದ್ರು, ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ, ಆದ್ರೆ ಕೊಡ್ತಾ ಇರ್ಲಿಲ್ಲ. ಸರಿ ಆಯ್ತಣ್ಣ, ನೀವು ಸಂಬಳ ಕೊಡ್ತಾ ಇಲ್ವಲ್ಲ ಬಿಡಿ, ನಾನು ಪ್ರಾಕ್ಟೀಸ್ಗಾದ್ರೂ ಹೋಗ್ತೀನಿ ಅಂತಂದ್ರೆ, ಇಲ್ಲ ನೀನ್ ಇಲ್ಲೇ ಇರ್ಬೇಕು. ನಾನೇನ್ ಮಾಡಿದ್ದೆ, 6 ತಿಂಗಳಿಂದ ನಾನು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡಿದ್ದೆ. ಆ ಅಮೌಂಟ್ ಎಲ್ಲ ಖಾಲಿ ಆದ್ಮೇಲೆ ಇವ್ರ ಹತ್ರ ಏನ್ ಮಾಡಿದೆ, ಅಣ್ಣ ಸ್ವಲ್ಪ ಅಮೌಂಟ್ ಕೊಡಿ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಈಸ್ಕೊಂಡೆ ದುಡ್ಡನ್ನ. ಆ ದುಡ್ಡು ಈಸ್ಕೊಂಡಾಗ ಏನಾಯ್ತು, ಇವರು ಇವಾಗ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ, ಈಗ ನಾನು ಕೊಟ್ಟಿರೋ ದುಡ್ಡನ್ನ ನೀವು ಕೊಟ್ಬಿಟ್ಟು ಎಲ್ಗಾದ್ರೂ ಹೋಗಿ ಏನಾದ್ರೂ ಮಾಡ್ಕೊಳ್ರಿ, ಇಲ್ಲಾಂದ್ರೆ ದುಡ್ಡು ತಗೊಂಡ್ ಕೊಡ್ರಿ ಅಂತ ಹೇಳ್ಬಿಟ್ಟು ಪ್ರೆಷರ್ ಹಾಕೋರು. ಇವಾಗ ಇವ್ರು ಸಂಬಳನೇ ಕೊಡ್ಲಿಲ್ಲ ಅಂತ ಅಂದ್ಮೇಲೆ ಇವ್ರ ಸಾಲ ನಾವ್ ಹೆಂಗ್ ತೀರ್ಸಕ್ಕಾಗುತ್ತೆ? ಅದಕ್ಕೋಸ್ಕರ ನಾನು ಸ್ವಲ್ಪ ಹೊರಗಡೆ ನನಗೆ ಪರಿಚಯ ಇರೋರಂತ ಶೂಟಿಂಗ್ ಕೆಲ್ಸಕ್ಕೆ ನಾನು ಹೋದೆ. ಅಲ್ಲಿಗೆ ಫೋನ್ ಮಾಡ್ಬಿಟ್ಟು ಏನ್ ಮಾಡಿದ್ರು, ಸ್ವಲ್ಪ ಕೆಟ್ಟ ರೀತಿಲೆಲ್ಲ ಅಮ್ಮ ಅಕ್ಕ ಅಂತೆಲ್ಲ ಬೈದ್ರು. ಅದ್ಯಾಕೋ ಸರಿ ಬರ್ಲಿಲ್ಲ ನನ್ಗೆ. ಅವ್ರೇನೋ ದಲಿತ ಸಮುದಾಯದ ಮುಖಂಡ ಅಂತ ಹೇಳ್ಕಂತಾರೆ, KPCC ಮೆಂಬರ್ ಅಂತ ಹೇಳ್ಕಂತಾರೆ. ಇಂತ ಅಲ್ಕ ಕೆಲ್ಸಕ್ಕೆ ಇವ್ರನ್ನ ದಲಿತ ಸಮುದಾಯದ ಮುಖಂಡ ಮತ್ತೆ ಇಂಥವ್ರನ್ನ KPCC ಮೆಂಬರ್ನ ಮಾಡ್ಕೊಂತಾರೆ. ಅದ್ರಲ್ಲಿ ಹೇಳ್ಕೊಂತಾರೆ, ನಮ್ಮ ರಾಜಕೀಯ ಗುರುಗಳಾದಂತಹ ಬಾಲಕೃಷ್ಣ ಸರ್ ಅವರು, ಇವರು ರೇವಣ್ಣ ಅವರು, ಮತ್ತೆ DK ಸುರೇಶ್, DK ಶಿವಕುಮಾರ್ ಅಂತ ಹೇಳ್ಕೊಂತಾರೆ. ಇಂತ ಕಚಡ ಕೆಲಸ ಮಾಡ್ರಿ ಅಂತ ಹೇಳ್ಬಿಟ್ಟು ಯಾವ ಶಾಸಕರು ಹೇಳ್ಕೊಡಲ್ಲ. ಇಂತ ಶಾಸಕರಿಗೆ ಇವ್ರ ಎಂತಕ್ಕಿಂತ ಕೆಟ್ಟ ಹೆಸರು ತಗೊಂಡ್ಬರ್ತಾರೆ ಅಂತ ಗೊತ್ತಿಲ್ಲ. ಅದೊಂದು ಅರ್ಥ ಆಗ್ತಾ ಇಲ್ಲ ಸರ್ ನನಗೆ. ಈ ತರ ಸುಳ್ಳು ಹೇಳಿ ನಮ್ಮನ್ನ ಕರ್ಕೊಂಡೋಗಿ ಟ್ರಸ್ಟಿಗೆ ಸೇರಿಸ್ಕೊಂತೀನಿ ಅಂತ ಹೇಳ್ಬಿಟ್ಟು ಒಂದ್ 5 ಚೆಕ್ ಮತ್ತೆ ಖಾಲಿ ಅಗ್ರಿಮೆಂಟ್ ಪೇಪರ್ ಈಸ್ಕೊಂಡಿದ್ದಾರೆ. ಅದು ಇದುವರೆಗೂ ನಮ್ ಕೈಗೆ ವಾಪಸ್ ತಂದು ಕೊಟ್ಟಿಲ್ಲ. ನಾವೀಗ ಅವ್ರ ಟ್ರಸ್ಟ್ ಎಲ್ಲಿದೆ ಅಂತಾನು ಗೊತ್ತಿಲ್ಲ, ಏನು ಇಲ್ಲ. ಟ್ರಸ್ಟ್ ಇದುವರೆಗೂ ನಮ್ ಕೈಗೆ ತಂದು ಕೊಟ್ಟಿಲ್ಲ ಅವ್ರು ಅದನ್ನ. ಅದು ಅಲ್ದಲೆ ಈ ತರ ನಾನು ಬಿಟ್ಟು ಬಂದಾದ್ಮೇಲೆ, ನೀನ್ ಇವಾಗ ಬಂದ್ ನನಗೆ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ, ಇವಾಗ ಬಂದ್ ನೀನ್ ನನ್ನ ಹತ್ರ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ನಿನ್ ಮೇಲೆ ನಾನು ಕೇಸ್ ಹಾಕ್ತೀನಿ, ನೀನ್ ಕೊಟ್ಟಿರೋ ಚೆಕ್ ಅಲ್ಲಿ ಕೇಸ್ ಹಾಕ್ತೀನಿ ಅಂತ ಅಂದ್ರು. ಹಂಗಾಗಿ ಆ ವಿವರವಾಗಿ ಕೇಸ್ ಹಾಕ್ತೀನಿ ಅಂತ ಅಂದ್ಮೇಲೆ ನನ್ನ ಮಗ ಶೂಟಿಂಗ್ ಅಲ್ಲಿ ಇದ್ದ.
ಶೂಟಿಂಗ್ ಅಲ್ಲಿ ಇದ್ದಾಗ ಇವ್ರು ಕೆಟ್ಟ ವರ್ತನೆಯಲ್ಲಿ ಬೈದಾಗ ಫೋನ್ ಕಟ್ ಮಾಡಿ ನನಗೆ ಫೋನ್ ಮಾಡ್ತು ನಮ್ಮ ಮಗ. ಅಮ್ಮ ನೋಡಮ್ಮ ಅವ್ರಿಗೇನ್ ಕೇಳು, ಅವ್ರಿಗೇನ್ ಕೊಟ್ಟವ್ರ ನಮ್ಮ ತಂದೆಗೆ ಕಾಲ್ ಏಟಾಗಿದ್ದಾಗ ಕೊಟ್ಟವ್ರೆ, ನಾವಿಲ್ಲ ಅಂತ ನಾವು ಅವ್ರು ಕೆಟ್ಟ ನುಡಿತಾರೆ ಅಂತ ನಾವು ನುಡಿಯೋದ್ ಬೇಡ ಅಮ್ಮ. ನಾವು ಕೊಡ್ತೀವಿ ಅಂತಾನೆ ವಾದ ಮಾಡ್ತಾ ಇದೀವಿ. ನಮ್ಗೆ 2.5 ಲಕ್ಷ ಕೊಟ್ಟಿದ್ರು ನಾವು ಕೊಡ್ತೀವಿ ಅಂತಾನೆ ಎದೆ ತಟ್ಕೊಂಡ್ ಹೇಳ್ತೀವಿ ನಾವು. ಹಂಗಿದ್ರೆ ಭಗವಂತ ನಮಗ್ ಮೆಚ್ಚಲಿ. ಇಲ್ಲ ನಾವು ಹಾಳಾಗೆ ಹೋಗ್ಬಿಡ್ಲಿ, ನಮ್ಮ ಮೇಲೆ ಅನ್ಯಾಯವಾಗಿ ಆರೋಪ ಹೊರಿಸ್ತಾರಲ್ಲ ಅದಕ್ಕೆ ದೇವ್ರೇನೆ ಶಿಕ್ಷೆ ಕೊಡ್ತಾನೆ ಒಂದು. ಆಮೇಲೆ ನನ್ ಮಗ ಫೋನ್ ಕಟ್ ಮಾಡ್ಬಿಟ್ಟು ನನಗ್ ಫೋನ್ ಮಾಡ್ಬಿಟ್ಟು ಅಮ್ಮ ನನ್ ಬಗ್ಗೆ ಕೆಟ್ಟದಾಗೆ ಬೈತಾವ್ರಮ್ಮ ಅಂತ ಹೇಳ್ಬಿಟ್ಟು ಕೆಟ್ಟ ಪುಟ್ಟ ಅದೆಲ್ಲ ರೆಕಾರ್ಡ್ ಅಲ್ಲಿ ಐತೆ. ಬೈದಿರೋದು ಎಲ್ಲ ಅಂದಿರೋದು ಎಲ್ಲ ಕೆಟ್ಟದಾಗ ವಿವರವಾಗಿ ನಮ್ಮ ಹುಡುಗನ್ನ ಹೀನಮಾನವಾಗಿ ಬೈದಿರೋದೆಲ್ಲ ರೆಕಾರ್ಡ್ ಅಲ್ಲಿ ಐತೆ. ನಾವೇನು ಫೇಕ್ ಮಾಡಿ ನಾವ್ ಹೇಳ್ತಾ ಇಲ್ಲ ಆಯ್ತಾ. ಯಾವ್ದೇ ಪ್ರೂಫ್ ಇದ್ರು ಬೇಕಾದ್ರೆ ಚೆಕ್ ಮಾಡಿಸ್ಕೊಳ್ಳಿ ಆಯ್ತಾ. ಆಮೇಲೆ ಹಂಗಾಗಿ ನಾನೇನ್ ಮಾಡಿದೆ, ನಾನು ಫೋನ್ ಮಾಡಿದೆ. ಏನಪ್ಪಾ ನೀನ್ ಕೊಟ್ಟಿದೀಯ, ನಾವ್ ನಿನ್ನ ಹತ್ರ ನನ್ ಕೈ ಒಡ್ಕೊಂಡ್ ಬಂದಿರ್ಲಿಲ್ಲ ನಾನು ಆಯ್ತಾ. ನನ್ ಗಂಡನ್ ಕಾಲ್ ಏಟಾಗಿದ್ದಾಗ ಕಷ್ಟದಲ್ಲಿದ್ಯಾ ತಗೊಳ್ಳೋ, ನೀನು ಅನುಕೂಲ ಆದಾಗ ಕೊಡಿವಿ ಅಂತ ಹೇಳ್ಬಿಟ್ಟು 2.5 ಲಕ್ಷ ದುಡ್ಡು ಕೊಟ್ಟವ್ರ ಅವ್ರು. ನಾವ್ ಕೊಟ್ಟಿಲ್ಲ ಅಂತ ನಾವ್ ಹೇಳ್ತಾ ಇಲ್ಲ ನಾವು ಆಯ್ತಾ. 2.5 ಲಕ್ಷ ದುಡ್ಡು ಕೊಟ್ಟಿದ್ದು ಯಾವ ರೀತಿ ಕೇಳ್ಬೋದು? ಒಬ್ಬ ಮನುಷ್ಯ ಆದವನು ಕಷ್ಟದಲ್ಲಿದ್ದವ್ರು ಕೊಟ್ಟಾಗ ಅದನ್ನ ಒಂದು ಗಂಡಸಿನ ಹತ್ರನಾಗ್ಲಿ ಒಂದು ಹೆಂಗಸಿನ ಹತ್ರನಾಗ್ಲಿ ಯಾವ ರೀತಿ ಕೇಳ್ಬೋದು ಅವ್ರು? ಕೇಳ ರೀತಿ ಐತೆ, ಅದಕ್ಕೆ ಕೇಳ ವಿಧಾನ ಐತೆ. ಇಲ್ಲ ಕೂತು ಬಂದು ನಿಂತು ಮಾತಾಡ್ಬೇಕು, ಇಲ್ಲ ಮನೆಗ್ ಬರ್ಬೇಕು ಕೂತ್ ಮಾತಾಡಕ್ಕೆ, ಇಲ್ಲ ನಾವಿರೋ ಜಾಗಕ್ಕೆ ಆಗ್ಲಿ ಅವರ ಮಾಡೋ ಜಾಗಕ್ಕೆ ಆಗ್ಲಿ ಯಾವಾಗ ಕೊಡ್ತೀರಮ್ಮ ಎತ್ ಕೊಡ್ತೀರಮ್ಮ ಅಂತ ಕೇಳ್ಬೇಕು. ಅದು ಅಲ್ದಲೇನೆ ಕಂಡೀಷನ್ ಮಾಡಿ ಏನ್ ಕೊಟ್ಟಿಲ್ಲ. ನೀನ್ ಇವಾಗ ಕಷ್ಟದಲ್ಲಿ ಇದ್ದೀಯಪ್ಪ, ನೀನ್ ಕಷ್ಟ ಬಗೆಹರಿಸ್ಕೊಂಡು ನೀನ್ ಕೊಡಿವಿ ಅಂತ ಹೇಳಿ ನನ್ನ ಮಗನ ಕೊಟ್ಟು ತಿಳಿದಿದ್ ಮಗನ ಹತ್ರ ನೀನು ಟ್ರಸ್ಟ್ ತಗಂತೀನಿ ಅಂತ ಅನ್ಬಿಟ್ಟು ನನ್ನ ಮಗನ ಹತ್ರ 7 ಚೆಕ್ಕು ಸೇರವೆ. ಬರೋಡಾ ಬ್ಯಾಂಕ್ ಅವೆರಡು, ಕೆನರಾ ಬ್ಯಾಂಕಿಂದ 5 ಚೆಕ್ಕು ನನ್ನ ಮಗನ ಹತ್ರ ನೀನ್ ಈಸ್ಕೊಂಡು ಖಾಲಿ ಪೇಪರ್ 500 ರೂಪಾಯಿ ಖಾಲಿ ಪೇಪರ್ ಮೇಲೆ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಹಾಕಿಸ್ಕೊಂಡು ನೀನ್ ಕೆಲಸ ಬಿಟ್ಟು ಹೋದ್ರೆ ನೀನ್ ಕೊಟ್ರ ಚೆಕ್ಕಿನ ಮೇಲೆ ನಾನು ಕೇಸ್ ಹಾಕಂತೀನಿ. ಅದೇನ್ ಮಾಡ್ಕಂತೀಯ ಮಾಡ್ಕೊ. ನಾನು KPCTನೋ ಮೆಂಬರೋ ಪಂಬರೋ ನಾನು ಅಧ್ಯಕ್ಷ. ಇಡೀ ದಲಿತರಿಗೆ ಅವಮಾನ ಮಾಡಂತ ಕೆಲಸ ಮಾಡ್ತಾ ಇದೀಯ ನೀನು. ಇಂಥವೇನ ದಲಿತರು ಮಾಡ್ತಾ ಇರೋ ಬಡವರುಗಳಿಗೆ ಇಂತ ಅನ್ಯಾಯ ಮಾಡ್ಕೊಂಬ ನಿನ್ನ ಮಾಡ್ಬಿಟ್ಟಿದೀವಿ ನಾವು, ಮುಖಂಡ ಮಾಡ್ಬಿಟ್ಟಿದೀವಿ ನಾವು, ಇಂತ ಅನ್ಯಾಯ ಮಾಡ್ಕೊಂಬ ಅಂತ ಹೇಳಿರ್ತಾರ. ದಲಿತ ಸಮುದಾಯದ ಮುಖಂಡ ಅಂತ ಹೇಳ್ಕಂತಾರೆ, KPCC ಮೆಂಬರ್ ಅಂತ ಹೇಳ್ಕೊಂಡು ಇಂತ ಕೆಲಸ ಮಾಡೋರ್ನ ಯಾರು ಮುಖಂಡರು ಮಾಡೋರು ಇವ್ರನ್ನ ಅದ್ ಯಾರು KPCC ಮೆಂಬರ್ ಮಾಡ್ಕೊಂಡವ್ರೋ ಗೊತ್ತಿಲ್ಲ. ಸಾಲದಿದ್ಕೆ ನಮ್ಮ ಕ್ಯಾಸ್ಟೇ ಹೇಳ್ಕೊಂಡು ನಮ್ಗೇನೆ ಅನ್ಯಾಯ ನಡೀತಾ ಐತೆ. ಇದನ್ ಕೇಳೋರು ಯಾರು ಇಲ್ವಾ? ಈಗ ಬಾಲಕೃಷ್ಣಪ್ಪ ಅವರು ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, HM ರೇವಣ್ಣರು ಆಗಿರ್ಬೋದು, ಅದು ಹೇಳ್ತಾರೆ. ಯಾವ ರೀತಿ ಹೇಳ್ತಾರೆ? ನಮ್ ಗುರುಗಳಾದ ಬಾಲಕೃಷ್ಣಪ್ಪ ಅವರು, ಆಮೇಲೆ DK ಶಿವಕುಮಾರ್ ಅವರು, HM ರೇವಣ್ಣ ಅವರು ನನ್ಗೆ ಬೆಂಬಲ ಕೊಟ್ಟವ್ರೆ. ಯಾವ್ದಕ್ಕೂ ಜಗ್ಬೇಡ, ಕುಗ್ಬೇಡ, ನೀನು ಬಗ್ಗಬೇಡ ಅಂತ ಹೇಳೋರಂತೆ. ಯಾರಾದ್ರೂ ಇಂಥ ಮಾತು ಹೇಳ್ತಾರ? ಅವ್ರಿಂತ ಮಾತು ಹೇಳಕ್ ಸಾಧ್ಯನಾ? ಬಗ್ಗಬೇಡ, ಕುಗ್ಬೇಡ, ಜಗ್ಬೇಡ ಅಂತ ಹೇಳ್ಕೊಟ್ಟಿರ್ತಾರ. ಅಂತವ್ರ ಮಖಕ್ಕೆ ಇಂಥವ್ರು ಸೇರ್ಕೊಂಡ್ ಮಸಿ ಬೆಳಿತಾರಲ್ಲ, ಸರಿನಾ ಇದು? ಸರಿ, ಅದಾದ್ಮೇಲೆ ಏನಾಯ್ತು ಅಂತ ಹೇಳಿ? ಅದಾದ್ಮೇಲೆ ಇಷ್ಟೇ ಆಗಿತ್ತು. ಏನೋ ಅಷ್ಟೆಲ್ಲ ಆಯ್ತು. ಆಮೇಲೆ ನಾನ್ ಕರೆಸ್ದೆ, ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ಬಂದ್ರು, ನನ್ ಮೇಲೆ ಕಂಪ್ಲೇಂಟ್ ಕೊಟ್ರು. ನಾನ್ ಕೇಳಿದೆ ಫೋನಲ್ಲೇನೆ, ಏನಪ್ಪ ಈ ತರ ಮಾತಾಡ್ತೀಯಂತೆ ನನ್ನ ಮಗನ ಬಗ್ಗೆ, ಸರಿನಾ ಇದು? ಏನಿದ್ರು ಕೂತು ನಿಂತು ಮಾತಾಡ್ಬೇಕೆ ಹೊರತವಾಗಿ ನನ್ನ ಮಗನ ಬಗ್ಗೆ ಹಿಂಗೆಲ್ಲ ಕೆಟ್ಟದಾಗ ನೀನು ಮಾತಾಡಕ್ ಹೋಗ್ಬೇಡಪ್ಪ ನೀನು. ನಾವ್ ಆತರ ಕೆಟ್ಟದಲ್ಲಿ ಬೆಳೆಸಿಲ್ಲ ನಮ್ಮ ಮಗನ್ನ. ಏನೇ ಇದ್ರು ನಮ್ಮ ಹತ್ರ ದೊಡ್ಡವ್ರ ಹತ್ರ ಬಂದು ನೀನ್ ಕೇಳ್ಬೇಕು, ಮಕ್ಳ ಹತ್ರ ಎಲ್ಲ ಅಲ್ಲಪ್ಪ ನೀನ್ ಕೇಳೋದು. ನನ್ನ ಮಗನ ಕೈಲೇ ಕೊಟ್ಟಿರ್ಬೋದು ದುಡ್ಡು, ಒಪ್ಕತೀವಿ. ಆದ್ರೂ ದುಡ್ಡಿನ ವಿಚಾರ ಅಂತ ಬಂದಾಗ ನಾವು ದೊಡ್ಡವ್ರಂತ ಮನೇಲಿ ಇದ್ದೀವಿ, ನಮ್ಮನ್ ಕೇಳ್ಬೇಕು ನೀನು. ಇವೆಲ್ಲ ಮಾತಾಡತಾರಲ್ಲ. ಸರಿ ಬರ್ತೀನಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಬಾರಪ್ಪ, ನ್ಯಾಯ ಇಲ್ದಿತ್ತು ಯಾರು ನ್ಯಾಯ ಮಾಡಲ್ಲ ಅನ್ಬಿಟ್ಟು ಕಂಪ್ಲೇಂಟ್ ಕೊಟ್ರು. ಕೊಟ್ಟಾದ 10 ನಿಮಿಷಕ್ಕೇನೆ ನನ್ಗೆ ಪೊಲೀಸ್ ಸ್ಟೇಷನ್ ಬರಕ್ ಹೇಳಿದ್ರು. ಆಮೇಲೆ ನಾವೇನ್ ಮಾಡುದು, ಅವತ್ತು ಹೋಗ್ಲಿಲ್ಲ, ಬೆಳಗಿಗೆ ಹೋಗ್ಬಿಟ್ಟು ನಾವು ಏನ್ ಮಾಡುದು, ನಮ್ಮನ್ನ ಬೈದಿದ್ಕೆ ಅಂದಿದ್ಕೆ ಈಗ ಕೇಳೋ ರೀತಿ ಕೇಳ್ಬೇಕು, ಇದ್ ಮಾಡ್ಬೇಕು. ಹೊರತವಾಗಿ ಕೆಟ್ಟ ಪುಟ್ಟ ಬೈದ್ರು ಅಂತ ನಾವು ಸೇರಿಸಿ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಇನ್ ಮುಂದಕ್ಕೆ ವಿಚಾರಣೆ ಹಿಂಗೋಯ್ತು. ಅವ್ರು ಏನಂತ ಕಂಪ್ಲೇಂಟ್ ಕೊಟ್ಟಿದ್ರು? ಆ ಅಮ್ಮ ಬೈದ್ರು, ನನ್ನ ಹೀನಮಾನವಾಗಿ ಬೈದ್ರು ಅಂತ ಕಂಪ್ಲೇಂಟ್ ಕೊಟ್ಟು 10 ಲಕ್ಷ ದುಡ್ಡು ಇಸ್ಕೊಂಡವ್ರೆ ಅಂತ ಹೀನಮಾನವಾಗಿ ಬೈದ್ರು ಅಂತ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರು. ನಾನೇನಕ್ ಬೈದೆ ಆ ಮಾತಾ ಅಂತ ಅಂದ್ರೆ,
ನನ್ನ ಮಗನ್ನ ನೀನು ಒಬ್ಬ ಕೆಲಸದಲ್ಲಿ ಇದ್ದಾಗ ನನ್ನ ಮಗನ ಬಗ್ಗೆ ನೀನ್ ಕೆಟ್ಟದಾಗಿ ಬೈದು ಒಂದು ಆಡಿ, ಈಗ ಎತ್ತು ತಾಯಿಯಾದೊಳಗೆ ಮಗನ್ ಬೈದ್ಲು ಅಂತ ಅಂದ್ಮೇಲೆ ನಾವು ಬೈ ಅಧಿಕಾರ ಇದ್ದೇ ಇರ್ತದೆ. ಕೇಳೋ ರೀತಿ ಕೇಳಬೇಕೆ ಹೊರತುವಾಗಿ ಕೇಳ್ದಿದ್ ಮಾತೆಲ್ಲ ಯಾರು ಕೇಳಲ್ಲ ಆಯ್ತಾ. ಅದಕ್ಕೂ ಒಂದು ಮಾನವೀಯತೆ ಇರ್ತದೆ, ಅದಕ್ಕೂ ಒಂದು ಘನತೆ ಗೌರವ ಅಂತ ಇರ್ತದೆ. ಅದನ್ನ ನನ್ನ ಮಕ್ಕಳಿಗೆ ನಾನು ಬೆಳೆಸಿದ್ದೀನಿ. ಹೇಳಿದ್ರು ನಮ್ ಗುರುಗಳಾದ ಶ್ರೀ ಬಾಲಕೃಷ್ಣ ಅವರು ಅಂತ ಹೇಳಿದ್ರು, ಗುರುಗಳು ಇಂತ ಕೆಟ್ಟ ಕೆಲಸ ಮಾಡ್ಕೊಂಬಾ ನೀನು, ಇಂತ ಮಾತಾಡ್ಕೊಂಬಾ ನೀನು ಅಂತ ಹೇಳಿಲ್ಲ. ನನ್ನ ಮಕ್ಕಳಿಗೆ ನಾನು ಆ ತರ ಬುದ್ಧಿ ಕಲಿಸಿಲ್ಲ ಆಯ್ತಾ. ನನಗ್ ನನ್ನ ತಂದೆ ತಾಯಿ ಕಲಿಸಿರೋ ಬುದ್ಧಿನೇ ನನ್ಗೆ ಸಾಕು. ಮತ್ತೊಬ್ರ ಹತ್ರ ನಾನು ಬುದ್ಧಿ ಹೇಳ್ಸ್ಕೊಳಂತ ಅವಶ್ಯಕತೆ ನನಗಿಲ್ಲ. ತನ್ನ ಬುದ್ಧಿ ತನ್ನಲ್ಲಿ ಇಟ್ಕೊಂಡು ನನ್ನ ಬುದ್ಧಿ ಯಾವ ರೀತಿ ಇದೆ ಅಂತ ನಾನು ಆ ರೀತಿ ನಡ್ಕೊಂಡೋದ್ರೆ ಒಳ್ಳೆತನ ಅಲ್ಲೇ ಬರ್ತದೆ. ನನ್ನ ಮಕ್ಕಳಿಗೂ ನಾನು ಅದೇ ಹೇಳಿರೋದು ಆಯ್ತಾ. ಕೆಟ್ಟತನ ಬೇಡ, ಒಳ್ಳೆತನನೇ ಇರ್ಲಿ. ಈಗ ನೀವು ಚಿಕ್ಕ ವಿಷಯಕ್ಕೆ ಅಲ್ಲಿಂದ ಕಿತ್ತಾಡ್ಕೊಂಡು ಈಚೆ ಬಂದಿದ್ದ ಅಥವಾ ಬೇರೆ ಕಾರಣ ಏನಾದ್ರು? ಬೇರೆ ಇಲ್ಲ, ಕಾರಣ ಬೇರೆ ಇದೆ. ಕಾರಣ ಇದೆ. ಬೇರೆ ಕಾರಣ ಏನು ಅಂತಂದ್ರೆ ನಿಮಿಷ, ಚೆಕ್ ವಿಚಾರ ಅಲ್ಲ, ನಿಮ್ಗೆ ಅವ್ರ ಕಂಪ್ಲೇಂಟ್ ನಿಮ್ ಮೇಲೆ ಏನಂತ ಕೊಟ್ಟಿದ್ರು ಕಂಪ್ಲೇಂಟ್ ಸ್ಟೇಷನ್ ಅಲ್ಲಿ? ಅವ್ರು ನಮಗ್ ಕಂಪ್ಲೇಂಟ್, ನಮ್ಮ ಅಮ್ಮನ ಮೇಲೆ ಕಂಪ್ಲೇಂಟ್ ಅವ್ರು ಮಾಡಿರೋದು. ಏನಂತ ಕೊಟ್ಟಿದ್ರು ಕಂಪ್ಲೇಂಟ್? ಏನಂತ ಕೊಟ್ಟಿದ್ರು ನಿಮ್ಗೆ? ಅವ್ರು ನಮ್ಮ ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಬೈದ್ರು. ಕೆಟ್ಟದಾಗ ಬೈದ್ರು, ಮತ್ತೆ ಅವ್ರು ನನಗೆ 10 ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ, 10 ಲಕ್ಷ ದುಡ್ಡು ಕೊಡ್ಬೇಕು ಅಂತ. 10 ಲಕ್ಷ ಕೊಡ್ಬೇಕು ಅಂತ. ಹಾ, ಆಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಪ್ಕೊಂಡ್ರು. ಹಾ. ಪೊಲೀಸ್ ಸ್ಟೇಷನ್ ಅಲ್ಲಿ ಅದು 10 ಲಕ್ಷ ಕೊಡಿಲ್ಲ, 10 ಲಕ್ಷ ಇಲ್ಲ ಅಂತ ಅವಾಗ ಅವರೇ ಬಾಯ್ಬಿಟ್ಟು ಒಪ್ಕೊಂಡು 10 ಲಕ್ಷ ಅಲ್ಲ, 2.5 ಲಕ್ಷ ನನ್ಗೆ ಕೊಟ್ಟಿರೋದವ್ರಿಗೆ 2.5 ಲಕ್ಷ ನನ್ಗೆ ಅವ್ರು ಕೊಡ್ಬೇಕು. ಪೊಲೀಸ್ ಸ್ಟೇಷನ್ ಈ ತರ ಸುಳ್ಳೆಲ್ಲ ಕಂಪ್ಲೇಂಟ್ ಏನು ಕೊಡ್ಬೇಕು? ಸ್ಟೇಷನ್ ಇವ್ರ ಮುಂದೆ ಸರ್ಕಲ್ ಹಾ, ಒಪ್ಕೊಂಡಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಮುಂದೆ ಒಪ್ಕೊಂಡಿದ್ದಾರೆ. ಇನ್ಸ್ಪೆಕ್ಟರ್ ಮುಂದೆ 2.5 ಲಕ್ಷ ಕೊಡ್ಬೇಕು ಅಂತಾನೆ ಒಪ್ಕೊಂಡ್ರು. ಸರ್ಕಲ್ ಇನ್ಸ್ಪೆಕ್ಟರ್ ಮುಂದೆಗಡೆ 2.5 ಲಕ್ಷ ಅವ್ರು ಕೊಡ್ಬೇಕು ಅಂತ ಒಪ್ಕೊಂಡಿದ್ದಾರೆ. ಮತ್ತೆ ಸುಳ್ಳು ಕಂಪ್ಲೇಂಟ್ ಎಂತ ಕೊಟ್ರು? 9 ಲಕ್ಷ 10 ಲಕ್ಷ ಕೊಡ್ಬೇಕು ಅಂತ. ಕಂಪ್ಲೇಂಟ್ ಮತ್ತೆ ಏನಕ್ಕೆ ಮಾಡುದು? ಈಗ ನೆಕ್ಸ್ಟ್ ಮುಂದೆ ಏನಾಯ್ತು? ನಾನ್ ಅದೇನೆ ಅವ್ರ ಹತ್ರ ಇಂದ ಈಚೆಗೆ ಬರಕ್ ಕಾರಣ ಸುಮಾರು ಅದ್ ಹೇಳಿದ್ರೆ ಅದೇನಾಗುತ್ತೋ ಗೊತ್ತಿಲ್ಲ. ಒಂದ್ 2-3 ಸರಿ ನನ್ ಮೇಲೆ ಈ ತರ ಅಟೆಂಪ್ಟ್ ಆಗಿತ್ತು. ಹೆಂಗೆ ಅಂತಂದ್ರೆ ಮೇಲ್ ಬೀಳೋದು, ಮತ್ತೆ ಏನೋ ಒಂಥರ ಫಿಸಿಕಲ್. ಈಗ ಒಂದು ಗಂಡಸು ಲೇಡೀಸ್ ಹತ್ರ ಅದ್ ಏನ್ ಮಾಡ್ಬೋದೋ ಆ ತರದ್ದೆಲ್ಲ ಮಾಡೋದಕ್ಕೆ ನನ್ನ ಹತ್ರ ಬರಕ್ ಸ್ಟಾರ್ಟ್ ಮಾಡ್ಕೊಂಡ್ರು. ನಾನ್ ಕೇಳ್ದೆ, ಇದೇನಣ್ಣ ಈ ತರ ಮಾತಾಡ್ತಿದ್ಯಾ, ಈ ತರ ಹಿಂಗ್ ಆಡ್ತಿದ್ಯಾ ನನ್ ಜೊತೆ ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು ನಾನ್ ಕೇಳಕ್ ಸ್ಟಾರ್ಟ್ ಮಾಡ್ಕೊಂಡಿದ್ಗೆ, ನನ್ ಹೆಂಡತಿ ನನ್ ಜೊತೆ ಇಲ್ಲ, ನನ್ ಬೆಡ್ರೂಮ್ ಸೇರ್ಸಲ್ಲ, ನೀವ್ ಬನ್ನಿ ನನ್ ಜೊತೆ ಬಾ, ಈ ತರ ಕೋಪರೇಟ್ ಮಾಡು, ಈ ತರ ಎಲ್ಲ ಮಾತಾಡ್ತಾರೆ. ಇದೇನಣ್ಣ ಈ ತರ ಎಲ್ಲ ಮಾತಾಡ್ತೀಯ, ನೀನೊಬ್ಬ ದೊಡ್ಡ ನಾಯಕ ಆಗಿ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ರೆ, ಅದೆಲ್ಲ ನನ್ಗೆ ಗೊತ್ತಿಲ್ಲ, ನೀನ್ ನನಗೆ ಕೋಪರೇಟ್ ಮಾಡು, ನಾನ್ ದುಡ್ಡು ಕೊಡ್ತೀನಿ ಬೇಕಾದ್ರೆ ನಿನಗೆ ಅಂತ ಹೇಳ್ತಾರೆ. ದುಡ್ಡಿನ ಆಸೆಗೆ ಅವ್ರು ಕಚಡ ಕೆಲಸ ಮಾಡಿರ್ಬೋದು, ಆದ್ರೆ ನಾವು ಮಾಡಲ್ಲ. ಹೇಳ್ತಾರೆ ದುಡ್ಡಿನ ಆಸೆ ತೋರ್ಸ್ಬಿಟ್ಟು ನಮ್ಗೆ ಹಿಂದೆಯಿಂದ ನಮ್ಗೆ ಚೂ ಬಿಟ್ಟಿರೋದಂತೆ. ದುಡ್ಡಿನ ಆಸೆಗಾಗಿದ್ರೆ 10 ರೂಪಾಯಿ 5 ರೂಪಾಯಿ 1 ರೂಪಾಯಿ ಎಲ್ಲ ಫುಟ್ಪಾತ್ ಅಲ್ಲಿ ಕೂತ್ಕೊಂಡು ನಾನು ವ್ಯಾಪಾರ ಮಾಡ್ತಾ ಇರ್ಲಿಲ್ಲ. ಆ ಕಚಡ ಕೆಲಸ ಇವ್ರು ಮಾಡ್ಬೋದೇ ಹೊರತವಾಗಿ ನನ್ನ ಮಗನ್ನ ಒಬ್ಬ ನಂಬಿ ನಚ್ಚಿ ನಾನು ಇವ್ರ ಹತ್ರಕ್ ನಾನು ಕಳ್ಸದ್ಮೇಲೆ ಒಬ್ಬ ನನ್ನ ಮಗ ಹೋಗಿಲ್ಲ ಇವ್ರ ಡ್ರೈವರ್ ಕೆಲ್ಸಕ್ಕೆ. ಏನೋ ಅವ್ರ ತಂದೆ ಕಾಲ್ ಏಟಾಯ್ತು, ಏನೋ ಬಾರಪ್ಪ 2 ದಿವಸ ನನ್ನ ಜೊತೆಯಲ್ಲಿ ಏನೋ ನಾನು ಗೌರ್ಮೆಂಟ್ ಇಂದ ಅದ್ ಮಾಡಿಸ್ಕೊಡ್ತೀನಿ, ನಾನು ಇದ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನನ್ನ ಮಗನ್ನ ನಂಬಿ ನಚ್ಚಿ ಕರ್ಕೊಂಡು ಹೋದ್ರು. ನನ್ನ ಮಗನ್ನ ಮಾಡಿಸ್ಕೊಡ್ತೀನಿ ಗೌರ್ಮೆಂಟ್ ಇಂದ ಅದ್ ಮಾಡಿಸ್ತೀನಿ ಇದ್ ಮಾಡಿಸ್ತೀನಿ ಅಂತ. ಯಾವ್ದೂ ಇಲ್ಲ. ಅದು ಹೋಗ್ಲಿ ಬಿಡಿ. ಅದು ಹೋಗಾದ್ಮೇಲೆ ಒಬ್ಬ ನಂಬಿ ನಚ್ಚಿ ನಿಮ್ ಹಿಂದೆ ಕಳಿಸಿದ್ಮೇಲೆ ಆ ಮಗನ್ನ ನೀವು ಯಾವ ರೀತಿ ನೀವು ಜಾಪಾನ ಮಾಡ್ಬೇಕು? ಕಾರ್ ಓಡಿಸ್ತಾ ಇದ್ರೆ ಚಡ್ಡಿ ಬಿಚ್ಚು ಅನ್ನೋದು, ಪ್ಯಾಂಟ್ ಬಿಚ್ಚು ಅನ್ನೋದು, ಬಟ್ಟೆ ಬಿಚ್ಚು ಅನ್ನೋದು, ಮುತ್ತಿಕ್ತೀನಿ ಬಾ ಅನ್ನೋದು, ಯಾಕಡೆ ಇವೆಲ್ಲ ಈ ತರ ಮಾಡ್ತೀರಾ ಅಂತ ಅಂದ್ರೆ ನನ್ನ ಹೆಂಡತಿ ನನ್ ಬೆಡ್ರೂಮ್ ಸೇರ್ಸಲ್ಲ. ಇವ್ನ ಹೆಂಡತಿ ಇವ್ರ ಪರ್ಸನಲ್ ವಿಚಾರ ಬೆಡ್ರೂಮ್ ಸೇರ್ಸೋದು, ಇವ್ರ ಮನೇಲಿ ನಡೆಯೋ ವಿಚಾರ ನನ್ ಮಗನಿಗೆ ಹೆಂಗ್ ಗೊತ್ತಿರ್ತದೆ? ಆ ವಿಚಾರ ನನ್ ಮಗನ ಹತ್ರ ಹೇಳ್ಬೇಕಾ? ಇವ್ನ ಹೆಂಡತಿ ಬೆಡ್ರೂಮ್ ಸೇರ್ಸಿಲ್ದಿತ್ತು ನನ್ ಮಗನ ಹತ್ರ ಹೇಳ್ಬೇಕಾ? ಅದಕ್ಕೆ ಇವನು ಅವ್ರ ಹೆಂಡತಿ ತರ ಇವನು ಹೋಗಿ ಅವನ ಹತ್ರ ಮಲಗ್ಬೇಕಂತೆ. ಇದ್ಯಾವ ನ್ಯಾಯ? ಒಬ್ಬ ಗಂಡಸಾಗಿ ಒಬ್ಬ ಗಂಡಸಾಗಿ ಮಲಗ್ಬೇಕಂತೆ. ಒಬ್ಬ ಇನ್ನ ಮದ್ವೆ ಸೋಬ್ನ ಆಗ್ಲಿದ್ದ ಹುಡುಗನ ಹತ್ರ ಈ ತರ ಹೇಳ್ಕಂತಾನಲ್ಲ, ಇವನಿಗೆ ಮಾನ ಮರ್ಯಾದೆ ಅನ್ನೋದೈತಾ? ಇವನೊಬ್ಬನ ಮುಖಂಡ ಅಂತ ಹೇಳ್ತಾರಲ್ಲ, ಸರಿನಾ? ಸರ್, ಅದು ಸರಿ. ನನ್ಗೆ ಇದೊಂದು ಅರ್ಥ ಆಗ್ತಿರ್ಲಿಲ್ಲ. ಕುದೂರ್ ಜನತೆ ಏನ್ ಮಾಡ್ತಿದೆ ಅಂತ ಗೊತ್ತಾಗ್ತಿಲ್ಲ, ಮತ್ತೆ ಕುದೂರ್ ಪಂಚಾಯತಿ ಅವರು ಏನ್ ಮಾಡ್ತಾವ್ರೆ ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ. ಕುದೂರ್ ಪಂಚಾಯತಿಯವರು ಅದು ಸರಿ, ಇವ್ರನ್ನ ಏಂತಕ್ ಸೇರಿಸ್ತಾ ಇದ್ದೀರಾ? ಕುದೂರ್ ಪಂಚಾಯತಿಗೆ ಇವ್ರದ್ದೇನ್ ಕೊಡುಗೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಕುದೂರ್ ಗ್ರಾಮಸ್ಥರು ಮತ್ತೆ ಕುದೂರಿಂದ ಅಧ್ಯಕ್ಷರಾಗಿರೋರು, ಮೆಂಬರ್ ಆಗಿರೋರು ಎಷ್ಟೊಂದ್ ಜನ ಇದ್ದಾರೆ. ಅದು ಸರಿ, ಇವ್ರದ್ದು ಅದ್ರಾಗಿ ಪಂಚಾಯತಿ ಬರುತ್ತೆ. ಅದು ಬಿಟ್ಬಿಟ್ಟು ಇವ್ರನ್ನ ಕುದೂರ್ಗೆ ಎಂತ ಸೇರಿಸ್ತೀರಾ, ಕುದೂರ್ ಗ್ರಾಮ ಪಂಚಾಯತಿಗೆ ಏನ್ ಸೇರಿಸ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ. ಇವ್ರು ಹೇಳ್ತಾರೆ ನಾನು ಸಮಾಜ ಸೇವೆ ಮಾಡ್ತೀನಿ, ಜನಗಳಿಗೆ ಸೇವೆ ಮಾಡ್ತೀನಿ ಅಂತ. ಕುದೂರ್ಗೆ ಏನ್ ಕೊಡುಗೆ ಅಂತಾನೆ ಗೊತ್ತಾಗ್ತಿಲ್ಲ ಇವ್ರದ್ದು. ಅದ್ ಏನ್ ಸೇವೆ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನನ್ಗೆ. ಫೈನ್. ಅದು ವಿಷಯ ಡೈವರ್ಟ್ ಆಯ್ತು. ನಾ ಆ ವಿಷಯದಿಂದನೇ ಸ್ಟಾರ್ಟ್ ಮಾಡ್ತೀನಿ. ಈಗ ಅವ್ರು ನಿಮ್ಗೆ
ಕೋಪರೇಟ್ ಮಾಡಿ ಮತ್ತೊಂದು ಮಗನ ಕೇಳಿದ್ರು. ಹೇಳಿದ್ರು. ಅದಾದ್ಮೇಲೆ ನೀವು ಪರಸ್ಪರ ಒಪ್ಪಿಗೆಯಿಂದ ಅವ್ರಿಗೆ ಕೋಪರೇಟ್ ಮಾಡಿದ್ದೀರಾ ಅಥವಾ ಕೋಪರೇಟೇ ಮಾಡಿಲ್ವಾ ಅಥವಾ ಏನಿದು ಕತೆ? ಸರ್ ಆತರ ಕೇಳ್ತಿದ್ದಂಗೆ ಯಾವ ಗಂಡ್ಸಾದ್ರೂ ಒಪ್ಕೊಂತಾನೆ ಹೇಳಿ ಸರ್. ಪಂಚಾಯತಿ ಏನ್ ಮಾಡ್ತಿದೆ, ಉದ್ರ ಜನತೆ ಏನ್ ಮಾಡ್ತಿದೆ, ಇವ್ರು ವಾಸ ಅದ್ರಂಗಿ ಅಂತಂದ್ರಲ್ಲ, ಪಂಚಾಯತಿ ಗಮನಕ್ಕೆ ಇವೆಲ್ಲ ಇರುತ್ತಾ ಅಂತ. ಅಂದ್ರೆ ಅಲ್ಲ ನಿಮ್ ಕ್ವಶನ್ ನಾನು ರೈಟ್ ಒಪ್ಕೊಳ್ತೀವಿಲ್ಲ ಅಂತಲ್ಲ, ನೀವು ಆ ಕ್ವಶನ್ ಮಾಡಿದಾಗ ಪಂಚಾಯತಿ ಏನ್ ಮಾಡ್ತಿದೆ, ಅಸಲು ಪಂಚಾಯತಿ ಅಂತಂದ್ರೆ ಎಲ್ಲಾ ತರದ ಪಂಚಾಯತಿ ಆದ್ಮೇಲೆ ಸರ್ ಎಲ್ಲಾ ತರದವ್ರನ್ನ ಸೇರಿಸಬಹುದು. ಆದ್ರೆ ಪಂಚಾಯತಿ ಒಳಗಡೆ ಕೂರ್ಸಿ ಅಧ್ಯಕ್ಷರು ಚೇಂಬರ್ ಅಲ್ಲಿ ಕೂರ್ಸಿ ಮಾತಾಡೋ ಅಂತದೇನು, ಮತ್ತೆ ಪಂಚಾಯತಿ ಹತ್ರ ಬಂದ್ಬಿಟ್ಟು ಕೆಲಸ ಮಾಡೋ ಅಂತದೇನು, ಇವ್ರದ್ದು ಯಾವ ಪಂಚಾಯತಿ ನಾವು ಪಂಚಾಯತಿಲಿ ಕೆಲಸ ಮಾಡ್ಕೋಬೇಕು. ಅಲ್ಲ ಈ ಪಂಚಾಯತ್ ಕೂತ್ ಮಾಡ್ಬೇಕಾದ್ರೆ ನೀವು ಅವ್ರ ಹತ್ರ ಚೆನ್ನಾಗಿದ್ದಾಗ ನಡೀತಿತ್ತಲ್ಲ. ಇಲ್ಲ ಡ್ರೈವರ್ ಆಗಿ ನೀವ್ ಹೇಳ್ತಿರಲ್ಲ, ಚಾಲಕನಾಗಿ ಹೋಗ್ತಿರುವಾಗ ಎಲ್ಲ ಏನು ಆಗ್ತಿರೋಂತ ಸನ್ನಿವೇಶಗಳಲ್ಲಿ ಇವೆಲ್ಲ ನೀವ್ ಹೇಳಿದ್ನೆಲ್ಲ ನಡೀತಿತ್ತಲ್ಲ, ಅವಾಗ ನೀವು ನಿಮ್ಗೆ ಅವ್ರು ಒಳ್ಳೆ ತರ ಕಾಣಿಸಿದ್ರ ಅಂತ? ಇಲ್ಲ 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 ಸರ್, ನಮ್ಮ ಅಪ್ಪಂಗೆ ಕಾಲ್ ಲೇಟ್ ಆಗಿದ್ದಕ್ಕೋಸ್ಕರನೇ ಮಾತ್ರ ಇವ್ರ ಜೊತೆ ಹೋಗಿದ್ದು ಹೊರತು ನಾನು ಬೇರೆ ಯಾವ ಉದ್ದೇಶದಿಂದನೂ ಇವ್ರ ಹತ್ರ ನಾವು ಹೋಗಿಲ್ಲ. ನಾವು ಅವಾಗಿಂದಲೂ ಅಷ್ಟೇನೆ, ಅವ್ರಿಗೂ ನಮಗೂ ಯಾವ್ದು ಟೆಚ್ಚೇ ಇಲ್ಲ ನಮ್ಗೆ. ನಮ್ಮ ಅಪ್ಪನ್ ಕಾಲ್ ಲೇಟ್ ಆಗಿರೋದಕ್ಕೋಸ್ಕರ ಒಂದು ಉದ್ದೇಶಕ್ಕೋಸ್ಕರ ನಾನು ಬೆಂಗಳೂರಲ್ಲಿ ಮತ್ತೆ ತುಮಕೂರಲ್ಲಿ 2 ಕಡೆ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇದ್ದೆ. ನನಗೊಂದು 40,000 50,000 ಸಂಬಳ ಬರೋದು. ಆ ಸಂಬಳದಲ್ಲಿ 1.5 ತಿಂಗಳು ರಜಾ ಕೇಳಿದಕ್ಕೆ 1.5 ತಿಂಗಳು ರಜಾ ಕೊಟ್ರು. ಅದಾದ್ಮೇಲೆ ಮತ್ತೆ ನಾನು ತಗೊಳ್ಳಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನೇನ್ ಮಾಡ್ದೆ, ಅಣ್ಣ ಹಿಂಗ್ ತಗೊಂತಿಲ್ಲ ಅಂತ ನಾನು ಅವ್ರ ಹತ್ರ ಕೇಳಿದೆ. ಅವ್ರು ಹೇಳಿದ್ರು, ನೀನ್ ನನ್ ಜೊತೆನೆ ಇದ್ಬಿಡು, ನನಗೆ ಡ್ರೈವರ್ ಆಗಿದ್ಬಿಡು ಅಂತ. ಅಣ್ಣ ನಂದು ಡ್ರೈವರ್ ಫೀಲ್ಡ್ ಅಲ್ಲ, ನಾನು ಬೇರೆ ಫೀಲ್ಡ್ ಅಂತ ಹೇಳಿದಕ್ಕೆ, ಇಲ್ಲ ನೀನ್ ಇಲ್ಲೇ ಇರು, ನಾನು ನಿನಗೆ ಸಂಬಳ ಕೊಡ್ತೀನಿ ಅಂತಂದ್ರು. 6 ತಿಂಗಳಾದ್ರೂ 7 ತಿಂಗಳಾದ್ರೂ ಸಂಬಳ ಕೊಡ್ಲಿಲ್ಲ ಅಂತಂದ್ರೆ ಅವ್ರ ಹತ್ರ ಯಾರಾದ್ರೂ ಕೆಲಸ ಮಾಡ್ತಾರ? ಕೆಲಸ ಮಾಡಲ್ಲ, ನಾನು ಬಿಟ್ಟು ಬರ್ತೀನಿ ಅಂದ್ರೆ ಹೋಗೋದು ಹೆಂಗ್ ಹೋತೀಯ? ಕೊಟ್ಟಿರೋ ಚೆಕ್ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳ್ತಾರೆ. ಹಾಕ್ಲಿ, ಅವ್ರು ತಗೊಂಡಿರೋ ಚೆಕ್ ಏಂತಕ್ಕೆ, ನಿನ್ನ ಟ್ರಸ್ಟ್ ತಗೊಂತೀನಿ, ಟ್ರಸ್ಟ್ ಇಂದ ನಿನ್ನ ಆಟ ಆಡಿಸ್ತೀನಿ ಅಂತ ಹೇಳ್ಬಿಟ್ಟು ಇದ್ ಮಾಡಿರೋದು. ಲಿಖಿತವಾಗಿ ಎಲ್ಲಾರು ಇದೆಯಾ ನಿಮ್ ಟ್ರಸ್ಟ್ ಗೆ ತಗೋತಿರೋ ಚೆಕ್ ನ ಅಂತ ಎಲ್ಲಾರು ನೀವು ಅಗ್ರಿಮೆಂಟ್ ಮಾಡ್ಕೊಂಡು? ಸರ್ಕಲ್ ಇನ್ಸ್ಪೆಕ್ಟರ್ ಮುಂದೆಗಡೆ ಅವರೇ ಒಪ್ಕೊಂಡಿದ್ದಾರೆ. ನನ್ನ ಕ್ವಶನ್ ನಿಮ್ಗೆ ಅರ್ಥ ಆಗಿಲ್ಲ. ನೀವ್ ಹೇಳ್ತಿರೋದಿರಲ್ಲ, ಟ್ರಸ್ಟ್ ಸೇರ್ಸ್ಕೊತೀವಿ ಅಂತ ಅವ್ರ ಅಗ್ರಿಮೆಂಟ್ ಚೆಕ್ ತಗೊಂಡ್ರು, 7 ಚೆಕ್ ಏನೋ ತಗೊಂಡ್ರು ಅಂತ ನಿಮ್ ಕಂಪ್ಲೇಂಟ್ ಅದೇ ಇದೆ. 5 ಚೆಕ್ SBI ಇದು, 2 ಚೆಕ್ ಬ್ಯಾಂಕ್ ಆಫ್ ಬರೋದು, ಇಲ್ಲ 7 ಚೆಕ್ ಏನೋ ಕೊಟ್ಟಿದೀವಿ ಅಂತ. 7 ಚೆಕ್ ಜೊತೆಗೆ ಅಗ್ರಿಮೆಂಟ್ ಏನೋ ಹೇಳಿದ್ರೆ ನೀವು, ಖಾಲಿ ಅಗ್ರಿಮೆಂಟ್ ಅಲ್ಲಿ ಇದನ್ನ ಲಿಖಿತವಾಗಿ ಬರ್ಸಿದ್ರ ಸೈನ್ ಹಾಕ್ಸಿದ್ರ? ಇಲ್ಲ ಇಲ್ಲ ಇಲ್ಲ, ಖಾಲಿ ಅಗ್ರಿಮೆಂಟ್ ಅಲ್ಲಿ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಇವಾಗ ಏನಾದ್ರು ಬರ್ಸಿ ಸೈನ್ ಹಾಕಿದ್ರೆ ಅವರೇ ಇದಾಗ್ತಾರೆ. ಬಟ್ ಅದನ್ನ ಬರ್ಸ್ಬೋದಿತ್ತಲ್ವಾ, ಬರ್ಸ್ಕೊಂಡು ಸೈನ್ ಹಾಕೋದಿತ್ತಲ್ವಾ ನೀವು ಅಂತ? ಇಲ್ಲ ಬರ್ಸ್ಬೇಡ, ನನ್ ಟೈಮ್ ಬಂದಾಗ ನಾನು ಬರ್ಸ್ಕೊತೀನಿ ಅಂತ ಹೇಳ್ಬಿಟ್ಟು ಅವ್ರ ಮನೇಲಿ ಹೇಳಿದ್ರು. ನನ್ ಟೈಮ್ ಬಂದಾಗ ನಾನು ಬರ್ಸ್ಕೊಂತೀನಿ, ನೀನ್ ಅಲ್ಲಿವರೆಗೂ ಏನ್ ಬೇಡ, ಖಾಲಿ ಅಗ್ರಿಮೆಂಟ್ಗೆ ಮತ್ತೆ ಖಾಲಿ ಚೆಕ್ಕಿಗೆ ಸೈನ್ ಹಾಕ್ಬಿಟ್ಟು ಕೊಡು ಅಂತ ಹೇಳಿದ್ರು. ನಾನು ಒಂದು ಟ್ರಸ್ಟ್ ಇಂದ ಆಡಿದ್ರೆ ನನಗೆ ಮುಂದೆ ಒಂದು ನ್ಯಾಷನಲ್ ಹೋಗೋದಕ್ಕೆ ಏನಾದ್ರು ಒಂದು ಬೆನಿಫಿಟ್ ಸಿಗಬಹುದೇನೋ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಖಾಲಿ ಚೆಕ್ ಮತ್ತೆ ಯಾವತ್ತೂ ಆಡದೇ ಇಲ್ದಿದ ಕಾರಣ ಟ್ರಸ್ಟ್ ಅಲ್ಲಿ ಖಾಲಿ ಚೆಕ್ಕಿಗೆ ಮತ್ತೆ ಅಗ್ರಿಮೆಂಟ್ ಗೆ ಸೈನ್ ಹಾಕ್ಬಿಟ್ಟು ಕೊಟ್ಟೆ. ಮುಂಚೆ ಏನಾದ್ರು ಗೊತ್ತಿದ್ದಿದ್ರೆ ನಾನು ಯಾವ ಟ್ರಸ್ಟ್ನು ಬೇಡ ಯಾವ್ದು ಬೇಡ ಅಂತಾನೆ ಹೇಳ್ತಾ ಇದ್ದೆ. ಅದು ಟ್ರಸ್ಟ್ ಇದೆಯಾ, ನೀವು ನೋಡಿದ್ದೀರಾ? ಟ್ರಸ್ಟ್ ನಾನು ನೋಡಿಲ್ಲ, ಅದು ಎಲ್ಲಿದೆ ಅಂತಾನು ಗೊತ್ತಿಲ್ಲ. ಸುಮಾರು ಒಂದು 6 ತಿಂಗಳು 7 ತಿಂಗಳು ಅವ್ರ ಜೊತೆ ಇದ್ದೆ, ಒಂದು ಸರಿನೂ ಆ ಟ್ರಸ್ಟ್ ಎಲ್ಲಿದೆ ಅಂತಾನು ನಾನು ನೋಡಿಲ್ಲ. ಯಾವ ಹುಡುಗರು ಅದ್ರಲ್ಲಿ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ನನಗೆ. 6 ತಿಂಗಳಿಂದ ಮಿಸ್ಬಿಹೇವ್ ಅಂದ್ರಲ್ಲ, 6 ತಿಂಗಳಿಂದ ಸರ್ 6 ತಿಂಗಳಿಂದ ಅಂತಂದ್ರೆ ನನ್ಗೆ ಒಂದು 2-3 ಟೈಮ್ಸ್ ಆತರ ಅಟೆಂಪ್ಟ್ ಮಾಡಿದ್ದಾರೆ, ಮಿಸ್ಬಿಹೇವ್ ಮಾಡಿದ್ದಾರೆ. ಅಂದ್ರೆ ನಾನ್ ಎಲ್ಲಾ ಕಡೆನೂ ಬರೀ ಅವಾಯ್ಡ್ ಮಾಡ್ಕೊಂಡು, ಏನಣ್ಣ ಈ ತರ ಮಾಡ್ತೀಯಾ, ಒಳ್ಳೆ ಗೇ ತರ ಆಡ್ತೀಯಾ ಅಂತ ಹೇಳ್ಬಿಟ್ಟು ತಳ್ಳಾಡ್ಕೊಂಡು ಜಗಳ ಮಾಡ್ಕೊಂಡು ಬರೀ ಬರೋದೇ ಆಗಿದೆ. ಮೊನ್ನೆ ನಡೆದಿದ್ದು ಒಂದು ಘಟನೆ ಯಾಕೋ ಸ್ವಲ್ಪ ತುಂಬಾ ಸ್ಟ್ರಾಂಗ್ ಅನ್ನಿಸ್ತು. ಕಾರ್ ಒಳಗಡೆ ಸ್ವಲ್ಪ ಕೆಟ್ಟದಾಗಿ ಬಿಹೇವ್ ಮಾಡಕ್ ಬರೋದು, ಒಂದ್ ಸ್ವಲ್ಪ ಅಂದ್ರೆ ಇವಾಗ ಒಬ್ಬ ಹುಡುಗ ಒಂದ್ ಹುಡುಗಿ ಏನ್ ಮಾಡ್ಬೋದು ಆತರ ಮಾಡಕ್ ಬರೋದು, ಆತರ ಎಲ್ಲ ಮಾಡಕ್ ಬಂದ್ರು. ಯಾವ ಹುಡುಗ ಆದ್ರೂ ಒಬ್ಬ ಹುಡುಗ ಆತರ ಮಾಡಕ್ ಬಂದ್ರೆ ಯಾರು ತಡ್ಕೊಳಲ್ಲ. ಯಾರೋ ಗೇ ಆಗಿದ್ರೆ ಆತರ ಇರ್ತಾನೆ, ಒಪ್ಕೋಬಹುದು. ಆದ್ರೆ ನಾ ಆತರ ಅಲ್ಲ ಸರ್. ಮತ್ತೆ ಅವ್ರು ಹೇಳ್ತಿದ್ದಾರೆ ಇನ್ನೊಂದು AI ಮೂಲಕ ವಾಯ್ಸ್ ರೆಕಾರ್ಡ್ ನ ಇದನ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. AI ಮೂಲಕ ಮಾಡಿ ಇವ್ರನ್ನ ಸಿಗಾಕ್ಸ್ಬೇಕು ಅಂತ ನಮ್ಗೆ ಏಂತಕ್ ಉದ್ದೇಶ ಆ ತರದ್ದು? ನಾನು ಆಲ್ರೆಡಿ ನಿಮ್ಗೆ ತೋರಿಸಿದೀನಿ, ರೆಕಾರ್ಡ್ ಕೂಡ ತೋರಿಸಿದೀನಿ, ಈಗ್ಲೂ ತೋರಿಸ್ತೀನಿ ನೋಡಿ, ಫೈಲ್ಸ್ ಎಲ್ಲ ಇದೆ. ಚೆಕ್ ಮಾಡಿಸ್ಲಿ, ಬೇಕಾದ್ರೆ ಫಾರೆನ್ಸಿಕ್ ರಿಪೋರ್ಟ್ ಬೇಕಾದ್ರೂ ಕೊಡ್ಬೋದು. ಈಗ ಅವರು ನಿಮ್ಮ ಮೇಲೆ AI ಮೂಲಕ ಮಾಡಿರೋ ಒಂದು ಆರೋಪನ ನೀವು ಒಪ್ಕೋತೀರಾ ಅಥವಾ ನಿಮ್ಮ ಫೋನ್ ಯಾವುದೇ ರೀತಿಯಲ್ಲಿ ಚೆಕ್ ಮಾಡೋದಕ್ಕೆ ನಿಮ್ಗೆ ಸಮ್ಮತಿ ಇದೆಯಾ? ಚೆಕ್ ಮಾಡಕ್ ಸಮ್ಮತಿ ಇದೆ ನೋಡಿ ಸರ್, ರೆಕಾರ್ಡ್ ಇಲ್ಲೇ ಇದೆ. AI ಅಂತ ಹೇಳ್ತಾರಲ್ವಾ, ಇದೆಲ್ಲ AI ಮಾಡುತ್ತಾ? ಫೈಲ್ಸ್ ಅಲ್ಲಿ ಇರೋದು ಇದೆಲ್ಲ AI ಮಾಡುತ್ತಾ? ಫೋಟೋ ಎಲ್ಲ ತಕ್ಕೇಳ್ರಿ. ಫೈಲ್ಸ್ ಅಲ್ಲಿ ಇರೋದು ಇದೆಲ್ಲ AI ಮಾಡುತ್ತಾ ಹೇಳಿ ನೀವೇ. ಅವ್ರು ಹೇಳ್ತಾರೆ ನಾನೊಬ್ಬ ರಾಜಕಾರಣಿ, ನನ್ನ ಮೇಲೆ ಈ ತರ ದೂಷಣೆ ಮಾಡೋದಕ್ಕೋಸ್ಕರ ಈ ತರ AI ಎಲ್ಲ ಮೂಲಕ ಯೂಸ್ ಮಾಡ್ಕೊಂಡು ಈ ತರ ಇದ್ ಮಾಡ್ತಾರೆ ಅಂತ. ಇದೆಲ್ಲ AI ಮಾಡುತ್ತಾ? ಫೈಲ್ಸ್ ಅಲ್ಲಿ ಇದೆ ಇದು, ಬೇಕಾದ್ರೆ ಯಾರು ಬೇಕಾದ್ರೂ ಬಂದು ಪ್ರೂಫ್ ಸಮೇತ ಚೆಕ್ ಮಾಡ್ಕೋಬಹುದು.
ಇವರ ಒಂದು ಈ ಕಿರುಕುಳಕ್ಕೆ ನೀವು ಬೇಸತ್ತು ಒಂದ್ಸರಿ ಬೆಂಗಳೂರಲ್ಲಿ ಕಾಲ್ನಡಿಗೆಲು ನಡೆದಿದ್ದೀರಾ ಅಂತಾನು ಕೇಳ್ಪಟ್ಟೆ, ಅದು ನಿಜನಾ? ಹೌದು ಹೌದು ಕಾಲ್ನಡಿಗೆಲ್ಲೂ ನೆಲಮಂಗಲದಿಂದ ಬೈಪಾಸ್ ಅಲ್ಲ ಸರ್, ನೆಲಮಂಗಲದಿಂದ ಟೋಲ್ ಬಿಟ್ಟು ಇನ್ನೊಂದ್ ಸ್ವಲ್ಪ ಮುಂದೆಗಡೆವರೆಗೂ ನಡ್ಕೊಂಡ್ ಬಂದಿದ್ದೀನಿ. ಈ ಟಾರ್ಚರ್ಗೆ ಟಾರ್ಚರ್ ತಾಳ್ಲಾರ್ದೆ ನಡೆದೈತೆ ನಮ್ ಮಗ. ಆತರ ಹಿಂಸೆ ಕೊಡೋದಕ್ಕೆ ಬೈಕ್ ಕೀ ಮತ್ತೆ ನನ್ನ ಸ್ಲಿಪ್ಪರ್, ನನ್ನ ಫೋನ್ ಪ್ರತಿಯೊಂದು ಕಿತ್ಕೊಂಡಿದಾರ ಅವ್ರು. ಕಿತ್ಕೊಂಡು ಈ ತರ ನನ್ಗೆ ಈ ತರ ಕೋಆಪರೇಟ್ ಮಾಡ್ಲಿಲ್ಲ ಅಂತಂದ್ರೆ ನಾನು ಬೈಕ್ ಕೀ, ಚಪ್ಲಿ, ಕಾರು ಯಾವ್ದು ಕೊಡೋದಿಲ್ಲ, ಮತ್ತೆ ನನ್ನ ಫೋನ್ ಯಾವ್ದು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದಾರೆ ಎಲ್ಲ ಕಿತ್ಕೊಂಡಿದ್ದಾರೆ. ಅವ್ರ ಮನೆ ತವಿಂದ ನಾನು ನೆಲಮಂಗಲ ಟೋಲ್ ಬಿಟ್ಟು ಇನ್ನೊಂದ್ ಸ್ವಲ್ಪ ಮುಂದೆಗಡೆವರೆಗೂ ನಡ್ಕೊಂಡ್ ಬಂದಿದ್ದೀನಿ. ಸರ್ ಇಲ್ಲ ಸರ್, ನಾನ್ ಯಾರ ಹತ್ರನು ಶೇರ್ ಮಾಡ್ಕೊಂಡಿಲ್ಲ. ಅವ್ರು ಯಾರ ಹತ್ರ ಶೇರ್ ಮಾಡ್ಕೊಂಡಿದಾರೋ ಗೊತ್ತಿಲ್ಲ, ನಾನ್ ಯಾರ ಹತ್ರನು ಶೇರ್ ಮಾಡ್ಕೊಂಡಿಲ್ಲ. ಮೊನ್ನೆ ನಡೆದಿದ್ದ ಘಟನೆಗೆ ನಮ್ಮ ಅಮ್ಮನ್ಗೆ ಕೆಟ್ಟದಾಗ ಬೈದಿದ್ದಕ್ಕೆ ನಾನ್ ಬಂದ್ ನಮ್ಮ ಅಮ್ಮಂಗೆ ಹೇಳ್ದೆ. ನಾನು ಶೂಟಿಂಗ್ ಅಲ್ಲಿ ಇದ್ದಿದ್ದು ನಮ್ಮ ಅಮ್ಮಂಗೆ ಹೇಳ್ದೆ, ನಾನು ಈ ತರ ಶೂಟಿಂಗ್ ಅಲ್ಲಿ ಇದ್ದೀನಿ, ಇವ್ರು ಈ ತರ ಕೆಟ್ಟದಾಗ ಮಾತಾಡ್ದವ್ರೆ ಅಂತ. ನಮ್ಮ ಅಮ್ಮ ಫೋನ್ ಮಾಡಿ ಕ್ವಶನ್ ಮಾಡಿದಕ್ಕೆ ನಮ್ಮ ಅಮ್ಮಂಗೆ ಕೆಟ್ಟದಾಗ ಮಾತಾಡಿದಾರೆ. ನಮ್ಮ ಅಮ್ಮನ ಫೋನ್ ಇಂದ ಮಾಡಿರೋದಕ್ಕೆ ನಮ್ಮಮ್ಮ ಅವ್ರೇನ್ ಮಾತಾಡಿದಾರೆ ಅಂತಂದ್ರೆ, ಏನಪ್ಪ ಈ ತರ ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಏನೋ ಕ್ವಶನ್ ಮಾಡಿ ಕೇಳಿದಾರಂತೆ. ನಿಮ್ ಕೈಲಿ ದುಡ್ಡು ಕೊಡಕ್ ಆಗ್ಲಿಲ್ಲ ಅಂತಂದ್ರೆ, ನಿನ್ ಕೈಲಿ ನಿನ್ ಮಗನ್ ಕೈಲಿ ದುಡ್ಡು ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ನೀವು ಬಂದ್ಬಿಡಮ್ಮ ನನ್ನ ಹತ್ರ ಅಂತ ಕೇಳಿದಾರೆ. ದುಡ್ಡೇ ಕೇಳಲ್ಲ ನಾನು 2 ನಮ್ಮಮ್ಮ ಬಾಯಿಗೆ ಬಂದಂಗ್ ಸ್ವಲ್ಪ ಮಾತಾಡಿರೋದಕ್ಕೆ ಅವರೇ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿರೋದೇ ಅವ್ರು. ರತ್ನಮ್ಮ ನನ್ಗೆ ಕೆಟ್ಟದಾಗ ಬಾಯಿಗೆ ಬಂದಂಗ್ ಬೈದ್ರು, 9 ಲಕ್ಷ 10 ಲಕ್ಷ ದುಡ್ಡು ಕೊಡ್ಬೇಕು, 9 ಲಕ್ಷ 10 ಲಕ್ಷ ದುಡ್ಡು ಕೊಡ್ಬೇಕು ಅಂತ ಕಂಪ್ಲೇಂಟ್ ಮಾಡಿದ್ರು. ಕರೆಕ್ಟ್. ಈಗ ನಿನ್ ಮಗನ್ ನಿನ್ ಕೈಲೂ ದುಡ್ಡು ಕೊಡಕ್ ಆಗ್ಲಿಲ್ಲ ಅಂತ ಅಂದ್ರೆ ನಿನ್ನಮ್ಮ ಸೂಳೆ ಮಗನೇ ಕಳ್ಸ ನಿಮ್ಮ ಅಮ್ಮನ ಅಂತ ಅನ್ಬೇಕಾದ್ರೆ ಹಂಗಂತ ಬೈದ್ಬಿಟ್ಟು ಅಂದ್ಬಿಟ್ಟು ಆಡ್ಬಿಟ್ಟು ರತ್ನಮ್ಮನೆ ಕೆಟ್ಟದಾಗ ಬೈದ್ಲು ಅಂತ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಈ ರೆಕಾರ್ಡ್ ನಿಮ್ಮ ಹತ್ರ ಇದೆಯಾ? ರೆಕಾರ್ಡ್ ನಂದು ಇದ್ರ ಫೋನು, ನಂದು ನಮ್ಮ ಅಮ್ಮನ ಚಿಕ್ಕ ಫೋನ್ ಆಗಿರೋದ್ರಿಂದ ಆ ರೆಕಾರ್ಡ್ ಇಲ್ಲ ನಮ್ಮ ಅಮ್ಮನ ಹತ್ರ. ನನಗ್ ಬೈದಿರೋದ್ ರೆಕಾರ್ಡ್ ಇದೆ, ಮತ್ತೆ ನನ್ನ ಹತ್ರ ಕೆಟ್ಟದಾಗ ಮಾತಾಡಿದ್ರು. ಮತ್ತೆ ಮನೇಲಿದ್ರು ಸಹ ನನ್ ಬರಲ್ಲ ಅಂತಂದ್ರು ನೀನ್ ಬರ್ಲೇಬೇಕು, ಇವಾಗ ನಾನು ಕೋಆಪರೇಟ್ ಮಾಡ್ಲೇಬೇಕು ನೀನ್ ಬಂದು ಅಂತ ಹೇಳ್ಬಿಟ್ಟು ನನ್ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಮನೇಲಿದ್ರು ಸಹ. ಮತ್ತೆ ನಾನು ಒಂದ್ ಏನೋ ಅವ್ರ ಕೆಲ್ಸದ ಮೇಲೆನೆ ಒಂದ್ ಮುಂಬೈಗೆ ಹೋಗಿದ್ದೆ. ಮುಂಬೈಯಿಂದ ಬರ್ಬೇಕಾದ್ರೂ ಅಷ್ಟೇನೇನೆ, ನೀನ್ ಬರ್ತಾ ಇದ್ದಂಗೆ ನೀನ್ ನನ್ ಕೈಗೆ ಸಿಕ್ಬೇಕು. 2 ದಿನ ಬಿಟ್ಟು ನಿನ್ ಕೈಲಿ ಇರಕ್ ಆಗ್ತಾ ಇಲ್ಲ. ನಾನು ಹೆಂಡ್ತಿನ್ ಬೇಕಾದ್ರೆ ಬಿಟ್ಟಿರ್ತೀನಿ, ನೀನ್ ಬಿಟ್ಟಿರಕ್ ಆಗ್ತಾ ಇಲ್ಲ. ನೀನ್ ಬೇಕು ನನ್ಗೆ. ನೀನ್ ಬರ್ತಾ ಇದ್ದಂಗೆ ನಮ್ಮನೇಲಿ ಆಗ್ಲಿ ನಿಮ್ಮನೇಲಿ ಆಗ್ಲಿ ಎಲ್ಲಾದ್ರೂ ರೂಮಲ್ಲಿ ಸಿಕ್ಕು, ರೂಮಲ್ಲಿ ನಾವಿಬ್ರೇ ಇರ್ಬೇಕು. ಇದೆಲ್ಲ ಗಂಡಸರು ಮಾತಾಡೋ ಮಾತಲ್ಲ, ಇದೆಲ್ಲ ಗಂಡಸರು ಮಾತಾಡೋ ಮಾತಲ್ಲ. ಮತ್ತೆ ಅವ್ರು ಹೇಳ್ತಾರೆ AI ಅಂತ, ಬೇಕಾದ್ರೆ ಫಾರೆನ್ಸಿಕ್ ರಿಪೋರ್ಟ್ ಅಲ್ಲೇ ಪ್ರೂವ್ ಆಗ್ಲಿ ಅದು. ಈಗ ನೆಕ್ಸ್ಟ್ ಮುಂದಿನ ಅದೇ ನೋಡ್ಬೇಕು ಸರ್. ಅದು ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮತ್ತೆ FIR ಎಲ್ಲ ಆಗಿದೆ. ನಮ್ದು ಚೆಕ್ ಮತ್ತೆ ಅಗ್ರಿಮೆಂಟ್ ಪೇಪರ್ ಯಾವ್ದು ಬಂದಿಲ್ಲ ಇನ್ನ. ಚೆಕ್ ಮತ್ತೆ ಅಗ್ರಿಮೆಂಟ್ ಪೇಪರ್ ಕೊಡ್ತೀನಿ ಅಂತ ಹೇಳಿದ್ರಂತೆ, ಅದ್ ಯಾವ್ದು ಕೊಟ್ಟು ಇಲ್ಲ. ಅವ್ರು ಹೇಳಿದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಗೆ ಆತರ ಅವರು ಕೆಟ್ಟದಾಗ ಮಾತಾಡಿರೋದು, ಮತ್ತೆ ನಿಮ್ಮ ಅಮ್ಮ ಕೆಟ್ಟದಾಗ ಮಾತಾಡಿರೋದು, ನನ್ನ ಕೆಟ್ಟದಾಗ ಮಾತಾಡಿರೋದೆಲ್ಲ ರೆಕಾರ್ಡ್ ಕೊಡಿ ಅಂತ. ಅದ್ ರೆಕಾರ್ಡ್ ಕೊಡಕ್ಕೆ ನಾವು ಒಪ್ಕೊಂಡಿದೀವಿ. ಅವ್ರು ಯಾವಾಗ ಕರೀತಾರೋ ಗೊತ್ತಿಲ್ಲ, ಕರೆದಾಗ ಹೋಗ್ಬಿಟ್ಟು ಹೇಳಿಕೆ ಮಾಡ್ಬೇಕು, ಮತ್ತೆ ರೆಕಾರ್ಡ್ ಮತ್ತೆ ಅದೇನ್ ಅವ್ರು ಕೇಳಿದಾರೆ ಅದನ್ನೆಲ್ಲ ಕೊಡಬೇಕು. ನೀವು ಚೆಕ್ ನಿಮ್ ಅಗ್ರಿಮೆಂಟ್ ಎಲ್ಲ ಕೊಟ್ರೆ ಈ ರಾಜಿ ಸಂಧಾನ ಮುಗೀತದೆ. ಇದು ಗೊತ್ತಿಲ್ಲ ಸರ್, ಅವ್ರೇನ್ ಮಾಡ್ತಾರೆ ನೋಡೋಣ. ಈಗ ನಮ್ಗಂದಿರೋದ್ ನನ್ ಮಗನ್ಗೆ ಈ ತರ ನಾನೇನು ಮಾಡೇ ಇಲ್ಲ, ನಾನೇನು ಆತರ ಕಚಡ ಕೆಲಸ ಮಾಡೇ ಇಲ್ಲ. ಅವಯ್ಯ ಮಾಡಿರೋದ್ರಿಂದ ಅವರೇ ಆತರ ಇದ್ ಮಾಡ್ಬೇಕಾದ್ರೆ ನನ್ಗೆ ಇಷ್ಟೆಲ್ಲ ಅವಮಾನ ಆಗಿರೋ ನನ್ ಮಗನ ನಾವ್ ಬಿಟ್ಬಿಡ್ತೀನಾ? ಯಾವ್ದೇ ಕಾರಣಕ್ಕೂ ಮುಂದಿಕ್ಕಿರೋ ಹೆಜ್ಜೆ ನಾನು ಯಾವತ್ತು ಹಿಂದಕ್ ತಗ್ಗಿಲ್ಲ. ಶೇಖರೆ ಅವ್ರದ್ದು ಏನ್ ಪಾತ್ರ ಅಂದ್ರೆ, ಸೂಳೆ ಮಗನ್ ಏನ್ಕೋ ಕರ್ಕೊಂಡಿದ್ದೀಯಾ ಕಾರ್ ಓಡ್ಸಕ್ಕೆ ಅಂತ ಹೇಳಿರೋದು ಶೇಖರಿ. ಆ ಸೂಳೆ ನನ್ನ ಮಗನ ಏನ್ ನೀನು ಜೊತೆಲಿ ಇಕ್ಕೊಂಡಿರೋದು, ಏನ್ ಕಾರ್ ಓಡ್ಸಕ್ ಮಾಡಿಕೊಂಡಿರೋದು? ನನ್ ಮಗ ದುಡಿಯಕ್ ಆಗಲ್ಲ, ನನ್ ಗಂಡ್ಸಲ್ಲ ಅಂತ ಏನ್ ಕಾರ್ ಓಡ್ಸಕ್ ಹೋಗಿಲ್ಲ. ಇಲ್ಲ ನನ್ನ ಮಗ ಏನ್ ನರಸಪ್ತ ನಾಮರ್ದ ಅಂತ ನೀನೇ ಗತಿ ನೀನೇ ಮತ್ತಿ. ಅವತ್ತಿಂದ ಏನ ವಯ್ಯನೇ ಇರ್ಲಿಲ್ಲ ನಮ್ಗೆ. ಕಷ್ಟದಿಂದ ಬಂದಿದ್ದೀನಿ ನಾನು, ಆಯ್ತಾ? ಕಷ್ಟದಿಂದ ಬೆಳೆದು ಬಂದು ಇವತ್ತಿನ ದಿವಸ ಈ ಲೆವೆಲ್ ನನ್ ಮಗನ್ ತರಬೇಕು ಅಂದ್ರೆ ಒಂದು ಕೆಟ್ಟ ಅಮಾಯಕ ಉಳಿದ ಕೈಗೆ ಸಿಕ್ಕಿ ನನ್ನ ಮಗ ಬಲಿ ಆಗ್ಬೇಕು ಅಂದ್ರೆ ನಾನ್ ಬಿಡ ಹೆಣ್ಣಲ್ಲ ನಾನು. ಇವನು ಅದಕ್ಕೆ ಶೇಖರಿ ಏನಂತ ಹೇಳ, ಯಾಕೆ ಸೂಳೆ ಮಗನ್ ನಿನ್ ಜೊತೆಲಿ ಇಕ್ಕೊಂಡು ಓಡಾಡ್ಸೋದು? ಏನಕ್ಕೆ ನೀನ್ ಡ್ರೈವರ್ ಆಗಿ ಮಾಡಿಕೊಂಡಿದ್ದೀಯಾ? ನನ್ ಮಗ ಅವ್ರ ಹತ್ರ ಪರ್ಮನೆಂಟ್ ಆಗಿ ಓದ್ತೀನಿ ಅಂತ ಡ್ರೈವರ್ ಆಗಿ ನನ್ ಮಗ ಏನ್ ಹೇಳ್ಕೊಂಡಿರ್ಲಿಲ್ವಲ್ಲ. ಈ ವಾಕ್ಯ ಇವನ್ ಯಾಕೆ ಬಾಲಯ್ಯನ್ ಮಗ ಶೇಖರಿ ನುಡ್ದ? ಫೋನ್ ಅಲ್ಲ, ಡೈರೆಕ್ಟ್ ಆಗೇ ನುಡ್ದಿರೋದು. ಯಾರ ಹತ್ರ? ಮಂಜೇಶನ್ ಹತ್ರನೇ ನೋಡ್ದವನೆ. ಅವನ್ ಕೂಡ ಅಮಲ್ನಲ್ಲಿ ಹೇಳಿದ್ರು ಕಣಪ್ಪ, ನನ್ ಫ್ರೆಂಡ್ಗಳು ಹೇಳಿದ್ರು, ಏನ್ ಇವ್ರನ್ ಜೊತೆಲಿ ಇಕ್ಕೊಂಡಿದ್ದೀ ಸೂಳೆ ಮಗ
ಮಗನ್ನ ಅಂತ ಹೇಳಿದ್ರು, ನಾನು ಆದ್ರೂ ನಿನ್ ಜೊತೆಲಿ ಇಟ್ಕೊಂಡಿದ್ದೀನಿ. ಸರಿನಾ ಇವೆಲ್ಲ ಮಾತು? ಇನ್ನು ಕೆಲವರು ಅವ್ರೆ ಆ ವಿಚಾರ ಬೇಡ, ಮುಂದೆ ಇದೇನೇ ಇದಾದಾಗ ಆ ವಿಚಾರಗಳ ಇನ್ನ ಅವ್ರೆ ಅವ್ರ ವಿಚಾರ ನಾನು ಬಾಯಿ ಬಿಡ್ಬೇಕಾಗ್ತದೆ. ಅವ್ರಿಗೆ ಬೇರೆ ಹೇಳ್ಬೇಡಿ ಅಂದ್ರೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಡೋರು ನಿಮ್ಮ ಹತ್ರ ಅಂತ, ನಮ್ಮ ಹೆಸರು ಹೇಳ್ಬೇಡಿ ಅಂತ. ಆತರ ಏನಿಲ್ಲ, ರಿಕ್ವೆಸ್ಟ್ ಏನಿಲ್ಲ. ಮುಂದಿನ ದಿನಗಳಲ್ಲಿ ಯಾವ್ದು ಏನಾದ್ರು ಜಾಸ್ತಿ ಆಯ್ತು ಅಂತಂದ್ರೆ ಏನ ಜಾಸ್ತಿ ಆಯ್ತು ಅಂದ್ರೆ ಇನ್ನೂ ಬಾರಿ ಇದಾವೆ, ಅವನ್ನೆಲ್ಲ ಬಿಚ್ಚಿಡ್ಬೇಕಾಗ್ತದೆ. ಇನ್ನೊಂದು ನಾನು ಹೇಳ್ತೀನಲ್ಲ, ಒಂದು ಎಳ್ಳು ಮನೆ ಅಷ್ಟು ಏನಾದ್ರೂ ಪಿನ್ನು ಏನಾರ ಒಂದು ಇಷ್ಟ ಆದ್ರೂ ಕೆಲವ್ರನ್ನೆಲ್ಲಾರನು ಸೇರಿಸಿ ನಾನು ಏನ್ ಮಾಡ್ಬೇಕೋ ನಾನ್ ಮಾಡದ್ ಗೊತ್ತದೆ. ನಾನು ಮಾಡೇ ಮಾಡ್ತೀನಿ. ನನ್ನ ಕೆಣಕ್ಬಾರ್ದಾಗಿತ್ತು, ನಾನು ಕೆಣಕ್ ಎಬ್ಬಿಸ್ಬಿಟ್ಟವ್ರೆ. ಈಗ ಇಷ್ಟು ಬಿಟ್ಟು ಬೇರೆ ಹಗರಣಗಳೇನಾದ್ರು ನಿಮಗೆ ಗೊತ್ತಿದ್ಯಾ? ಇಲ್ಲ. ಅಲ್ಲ, ನಾನು ಕೆಣಕಿ ಆಗ್ಲಿಲ್ಲ ಅಂದ್ರೆ ನಾನು ಅವ್ರದೆಲ್ಲ ಬೇರೆ ಏನೋ ಹೇಳ್ತೀನಿ ನಿಂತಿದ್ದೀರಲ್ಲ, ಏನಾದ್ರು ಇದೆಯಾ? ಅಂದ್ರೆ ಈ ಕೆಟ್ಟದಾಗ ನುಡ್ದಿರೋ ಮಾತುಗಳು. ಮುಖಂಡ ನಾನು ಕೆಪಿಸಿಸಿ ಮೆಂಬರ್ ಅಂತ ಹೇಳ್ತಾರಲ್ಲ, ಈ ತರ ಫ್ರಾಡ್ ಕೆಲಸ ಮಾಡಿದ್ದಾರೆ. ಇಂಥವ್ರನ್ನೆಲ್ಲ ದಲಿತ ಮುಖಂಡದಲ್ಲಿ ಇಟ್ಕೊಂತಾರ, ಇಲ್ಲ ಅಂತಂದ್ರೆ ಕೆಪಿಸಿಸಿ ಮೆಂಬರ್ ಅಲ್ಲಿ ಇಟ್ಕೊಂತಾರ, ಗೊತ್ತಿಲ್ಲ. ಅದಕ್ಕೆ ಈಗ ಅವರೇ ಹೇಳಿದಾರಲ್ಲ, ನಮ್ಗೆ ರಾಜಕೀಯ ನಾಯಕರ ಆಶೀರ್ವಾದ ಇದೆ ಮುನ್ನುಗ್ಗು ಅಂತ ಅಂತಿದ್ದಾರೆ. ರಾಜಕೀಯ ನಾಯಕರು ಯಾರು ಈ ತರ ಫ್ರಾಡ್ ಕೆಲಸ ಮಾಡು ಅಂತ ಹೇಳಲ್ಲ. ಹೌದು, ರಾಜಕೀಯ ನಾಯಕರು ಯಾವತ್ತೂ ಇಂತ ಅನ್ಯಾಯ ಕೆಲಸ ಮಾಡುವಂತ ಯಾರು ಹೇಳಿಲ್ಲ. ಸಂವಿಧಾನದಲ್ಲಿ ಎಲ್ಲೂ ಬರ್ದಿಲ್ಲ. ಸಂವಿಧಾನ ಅಂತ ಹೇಳ್ತಾರಲ್ಲ, ಸಂವಿಧಾನದಲ್ಲಿ ಯಾರು ಈ ತರನು ಬರ್ದೂ ಇಲ್ಲ. ದಲಿತ ಮುಖಂಡ ಕೆಪಿಸಿಸಿ ಮೆಂಬರ್ ಅಂತ ಹೇಳ್ಕೊಂತಾರಲ್ಲ, ಯಾರು ಕೆಪಿಸಿಸಿಲಿ ಈ ತರ ಅನ್ಯಾಯ ಮಾಡುವಂತ ಹೇಳಿಲ್ಲ, ಮತ್ತೆ ದಲಿತರಿಗೆ ಈ ತರ ಅನ್ಯಾಯ ಮಾಡುವಂತನೂ ಹೇಳಿಲ್ಲ. ಈ ದಲಿತರಿಗೆ ಈ ತರ ಅನ್ಯಾಯ ಮಾಡ್ಬೇಕಾದ್ರೆ ಇನ್ನ ಸಾಮಾನ್ಯ ಜನಗಳ ಕತೆ, ಬೇರೆ ಜನಗಳ ಕತೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಕೊನೆಯದಾಗಿ ನಿಮ್ಮ ನಿಲುವು? ನಮ್ಮ ನಿಲುವು ನೋಡ್ಬೇಕು ಸರ್, ಏನಾಗುತ್ತೆ. ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದೇ ರೆಕಾರ್ಡ್ಸ್ ಎಲ್ಲ ಕೇಳಿದ್ದಾರೆ, ಮತ್ತೆ ಏನಾದ್ರು ರೆಕಾರ್ಡ್ ಇದ್ರೆ ಸಿಡಿ ಮಾಡಿಸಿ ಕೊಡಿ ಅಂತೆಲ್ಲ ಕೇಳಿದ್ದಾರೆ. ಅದನ್ನ ಕೊಡ್ತೀವಿ. ಮತ್ತೆ ಚೆಕ್ ಮತ್ತೆ ಅಗ್ರಿಮೆಂಟ್ ಪೇಪರ್ ಎಲ್ಲ ಈಸ್ಕೊಡ್ತೀವಿ ಅಂತ ಹೇಳಿದಾರೆ. ಅವರು ನೋಡ್ಬೇಕು. ಈ ಆಗ್ಲಿಲ್ಲ ಅಂತಂದ್ರೆ ನಾವು ಬೇರೆ ಅಧಿಕಾರಿ ಹತ್ರನೇ ಹೋಗ್ತೀವಿ, ಇಲ್ಲ ಮುಂದಿನ ಅಧಿಕಾರಿ ದೊಡ್ಡವ್ರ ಹತ್ರನೇ ಹೋಗ್ತೀವಿ. ಲೈಕ್ ಅಲ್ಲಿಗೆ ಫೈನಲಿ ನೀವು ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ ಚೆಕ್ ಅಗ್ರಿಮೆಂಟ್ ಗೋಸ್ಕರ ಅನ್ನೋದೊಂದು ಕನ್ಫರ್ಮ್. ಅದೊಂದು ಮತ್ತೆ ನನ್ಗೆ ಈ ತರ ಕಿರುಕುಳ ಕೊಟ್ಟಿದಾರಲ್ಲ, ಅಲ್ಲ ಅದು ಗೊತ್ತೆ. ಚೆಕ್ ಅಗ್ರಿಮೆಂಟ್ ಕೊಡ್ತಿದ್ದಂಗೆನೆ ಅದೆಲ್ಲ ನೀವು ರಾಜ್ಯ ಸಂಧಾನ ಕ್ಲಿಯರ್ ಮಾಡ್ಕೊಂಡ್ರೆ ಅದ್ ಗೊತ್ತಿಲ್ಲ ಸರ್, ನೋಡ್ಬೇಕು. ದಲಿತ 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 ಅಂತ ಅನ್ಬಿಟ್ಟು ದಲಿತರಿಗೆ ಮೋಸ. ಬೇರೆ ಜನಕ್ಕೆ ಏನ್ ಮಾಡ್ತಾರೆ ಇವರು? ಬೇರೆ ಜನಕ್ಕೆ ಎಲ್ಲಿ ಜೀವನ ಮಾಡೋದು ಹೆಂಗೆ ಅವರು? ಸರ್, ಒಬ್ಬ ಗಂಡು ಹುಡುಗನ ಹತ್ರನೇ ಈ ತರ ಮಾಡ್ಬೇಕಾದ್ರೆ ಬೇರೆ ಯಾರಾದ್ರೂ ಲೇಡೀಸ್ ಸಿಕ್ಕಿದ್ರೆ ಏನ್ ಕತೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀವಿವತ್ತು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದೀರಲ್ಲ, ಯಾವ್ದಾದ್ರು ಒತ್ತಾಯದ ಮೇಲೆ ಈ ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಸ್ವ ಇಚ್ಛೆಯಿಂದ ಈ ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀರಾ? ಯಾವ ಒತ್ತಾಯನೂ ಇಲ್ಲ, ನಮ್ಗೆ ಯಾವ ಒತ್ತಡನೂ ಇಲ್ಲ. ನಾವು ಆರಾಮಾಗೇನೆ ಸುದ್ದಿಗೋಷ್ಠಿ ಮಾಡ್ತಾ ಇದೀವಿ. ನಮ್ಗೆ ಅನ್ಯಾಯ ಆಗಿರೋದಕ್ಕೆ ನಾವು ಸುದ್ದಿಗೋಷ್ಠಿ ಮಾಡ್ತಾ ಇದೀವಿ ಅಷ್ಟೇ. ಈಗ ಸುದ್ದಿಗೋಷ್ಠಿ ಏನು ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ನಾವೇನ್ ಇದು ಮಾಡ್ಬೇಕು ಅಂತ ಅವಶ್ಯಕತೆ ನಮ್ಗಿರ್ಲಿಲ್ಲ. ಈಗ ನೆನ್ನೆ ಬಂದ್ ವಿಚಾರದಲ್ಲಿ ನೋಡಿದ್ವು. ಈಗ ನಂದು ತಪ್ಪಿದ್ರೆ ನಾನ್ ಮುಚ್ಚಿಕ್ಕಬೇಕಾದ್ರೆ ಇನ್ನೊಬ್ರು ಎತ್ತಿಡ್ಬೇಕಲ್ವಾ? ಹಂಗಾಗಿ ನಾವ್ ಹೇಳ್ಬೇಕಾಯ್ತು. ಈಗ ನಮ್ಮಲ್ಲಿ ಸತ್ಯ ಇರೋದ್ ಯಾಕೆ ಮುಚ್ಚಿಕ್ಬೇಕು? ತಪ್ಪಿರೋದ್ ಎದ್ ನಿಂತೈತೆ, ಸತ್ಯ ಇರೋದ್ ಮುಚ್ಚಿಕ್ಕಂಡೈತೆ. ಸತ್ಯ ಇರೋದೇ ತೋರ್ಸ್ಬೇಕು ನಾವು. ಸತ್ಯನೇ ಅವಸತ್ಯನೇ ಅದು ಯಾವತ್ತಿದ್ರು. ಸತ್ಯ ಇರತ್ತವ ಜಯ, ಸತ್ಯ ಇರತ್ತವ ಪಸ್ಯ ಆಗ್ತದೆ. ಅದ್ ಕಾದ್ ನೋಡ್ಬೇಕು ಮುಂದಿನ ದಿನಗಳಲ್ಲಿ. ಇಲ್ಲ 10 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು, ಅದಕ್ ಪ್ರತಿಫಲ ಭಗವಂತನ ಮೇಲಿರೋನೆ ಅದಕ್ಕೆ ಅಂತಿ ಆಡ್ತಾನೆ. ಆ ಅಂತಿಗೋಸ್ಕರ ನಾವು ಕಾಯ್ಬೇಕಷ್ಟೇನೆ. ಈಗ ಹೇಳ್ಕೊಂತಾರಲ್ವಾ ಎಲ್ಲರ ಕೈಲೂನು, ಗೊತ್ತಾಗ್ಲಿ ಬಿಡ್ರಿ 4 ಜನಕ್ಕೆ ಯಾರು ಮೋಸ ಮಾಡಿದಾರೆ, ಯಾರು ಅನ್ಯಾಯ ಮಾಡಿದಾರೆ, ಯಾರನ್ನ ಹತ್ರಕ್ ತಗೋಬೇಕು, ಯಾರನ್ನ ಹತ್ರಕ್ ತಗೋಬಾರ್ದು ಅಂತ ಹೇಳ್ಬಿಟ್ಟು ಜನಕ್ಕೆ ಗೊತ್ತಾಗ್ತದ ಅವಾಗ. ಅಷ್ಟೇನೆ. ಜಗ್ಗಲ್ಲ, ಕುಗ್ಗಲ್ಲ, ಬಗ್ಗಲ್ಲ. ಇದನ್ ಮಾಡ್ರಿ ಅಂತ ಮೇಗ್ಲವ್ರೆಲ್ಲ ಹೇಳಿ ಕಳ್ಸಿಲ್ಲ, ಇಂತ ಕೆಲಸ ಮಾಡ್ರಿ ಅಂತ. ಅವ್ರು ಒಳ್ಳೆ ರೀತಿಲಿ ಹೋಗು, ಒಳ್ಳೆ ಜನಕ್ಕೆ ಒಂದು ಹೆಲ್ಪ್ ಆಗಂಗ್ ಮಾಡ್ರಿ. ನಮ್ಗೇನ್ ಯಾರ ಸಪೋರ್ಟು ಇಲ್ಲ, ಏನು ಇಲ್ಲ. ನಮ್ಗೆ ಯಾರ ಸಪೋರ್ಟ್ ನಮಗ್ ಏನಿಲ್ಲ. ನಮ್ಗೆ ಯಾರಾದ್ರೂ ರಾಜಕೀಯ ನಾಯಕರು ನಿಮ್ಮನ್ನ ಮಾತಾಡ್ಸಕ್ಕೆ ಪ್ರಯತ್ನ ಪಟ್ರ? ಯಾರು ಆಗ್ಲಿ ನಮ್ಗೆ ಯಾರು ಸಪೋರ್ಟ್ ಮಾಡ್ತೀವಿ ಅಂತಾನು ಬಂದಿಲ್ಲ ಇದುವರೆಗೂ. ಯಾರು ಏನೂ ಇಲ್ಲ. ಪೊಲೀಸ್ ಸ್ಟೇಷನ್ ಹತ್ರ ಕಂಪ್ಲೇಂಟ್ ಮಾಡ್ಬೇಕಾದ್ರೂ ಅಷ್ಟೇನೆ ನಾವ್ ಯಾರ ಸಪೋರ್ಟ್ ಇಂದನೂ ಹೋಗೂ ಇಲ್ಲ, ಯಾರ ಸಪೋರ್ಟ್ ತಗೊಂಡು ಇಲ್ಲ. ನಮ್ಮಪ್ಪನಿಗೆ ನಾವ್ ಉಟ್ಬಿಟ್ಟು ಕಂಡೋರಪ್ಪನ ಹೆಸರು ಹೇಳೋಂತ ಅವಶ್ಯಕತೆ ನಮ್ಗೇನದೆ? ಮತ್ತೆ ನಮ್ಮ ಅಪ್ಪನ ಹೆಸರೇ ನಾವ್ ಹೇಳ್ಬೇಕೆ ಹೊರತವಾಗಿ ಬೇರೆಯವ್ರ ಅಪ್ಪನ ಹೆಸರೆಲ್ಲ ನಾವ್ ಹೇಳೋಂತ ಅವಶ್ಯಕತೆ ನಮ್ಗಿಲ್ಲ.
ಹಂಗಾಗಿ ನಮ್ ವಿಚಾರ ಏನದೋ ನಮ್ಮಿದ್ ನಾವ್ ಮಾತಾಡೋಕೆ ಬೇಕೇ ಹೊರತವಾಗಿ ಬೇರೆಯವರು ನಮ್ಗ ಅದು ಇದು ಆ ಅವಶ್ಯಕತೆ ಬೇರೆಯವ್ರನ್ನೆಲ್ಲ ಏನ್ ಕೇಳ್ಕೊಳ್ಳೋಣ, ಸರಿನಾ? ಈಗ ಮುಂಜಾನೆ 4-5 ಸತಿ ಅಟೆಂಡ್ ಮಾಡಿಲ್ಲ, ಅವತ್ತೇ ಯಾಕೆ ಇದು ಮಾಡಲಿಲ್ಲ ನೀವು? ಸರ್ ಅಂದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ ನನ್ಗೆ ಇದು ಈ ತರ ಐತೆ ಅಂತ. ಹೇಳಿದ್ರೆ ಆಚೆ ಹೇಳಿದ್ರೆ ನಿಮ್ಗೆ ಏನಾರು ಎದುರಿಸಿದ್ರ? ಯಾವ್ದು ಬ್ಲಾಕ್ ಮೇಲ್ ಮಾಡ್ತೀನಿ ಚೆಕ್ ಹಾಕಿ ಅಂತ ಎದುರಿಸಿದ್ರು. ಅಂದ್ರೆ 4-5 ಸರಿ ಅಟೆಂಪ್ಟ್ ಮಾಡಿದ್ರು ಅಂತಂದ್ರೆ ನನ್ಗೆ ಅವಾಗ ಗೊತ್ತಾಗ್ಲಿಲ್ಲ ಕರೆಕ್ಟ್ ಆಗಿ. ಅಂದ್ರೆ ಮೊನ್ನೆ ಒಂದು ಕಾರಲ್ಲಿ ಇನ್ಸಿಡೆಂಟ್ ಆಯ್ತು, ಅವಾಗ ಅವ್ರು ಸ್ವಲ್ಪ ಜಾಸ್ತಿ ಮಾಡಿದಾಗ ಹಳೆದೆಲ್ಲ ಫ್ಲಾಶ್ ಆಯ್ತು. ಓ ಇವ್ರು ಈ ಉದ್ದೇಶಕ್ಕೋಸ್ಕರ ಈ ತರ ಮಾಡ್ತಾ ಇದ್ರ, ನನ್ನ ಹತ್ರ ಈ ಉದ್ದೇಶಕ್ಕೋಸ್ಕರ ಈ ತರ ಮಾಡ್ತಾ ಇದ್ರ. ಮುಂಚೆ ಒಂದ್ಸರಿ ಹೇಳ್ಕೊಂಡಿದ್ರು ನನ್ನ ಕೈಲಿ, ಈ ತರ ಮನೇಲಿ ನನ್ಗೆ ಆಗ್ತಾ ಇಲ್ಲ, ಮನೇಲಿ ಯಾರು ಕೋಪರೇಟ್ ಆಗ್ತಾ ಇಲ್ಲ ನನ್ಗೆ ಅಂತ. ನಾನ್ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಂಡಿಲ್ಲ. ಅವ್ರವ್ರ ಫ್ಯಾಮಿಲಿ ಮ್ಯಾಟ್ರ್ ಅವ್ರವ್ರದ್ದು ಅಂತ ಹೇಳ್ಬಿಟ್ಟು ನನ್ ಕಡೆಗೆ ನಾನು ಸುಮ್ನೆ ಇದ್ದೆ. ಮೊನ್ನೆ ನಡೆದಿದ್ದ ಕಾರಲ್ಲಿ ಮ್ಯಾಟ್ರ್ ಅಲ್ಲಿ ಮಾತ್ರ ಸ್ವಲ್ಪ ಇದ್ ಮಾಡಿದ್ರು, ಸಿಕ್ಕಾಪಟ್ಟೆ ವಲ್ಗರಾಗಿ ಮಾಡಿದ್ರು. ಅವಾಗ ನಾನ್ ಅಲ್ಲಿಂದ ಈಚೆ ಬರ್ಬೇಕಾಗ್ತು. 4 ಸರಿ ಆಯ್ತು ಅಂತ ಅಂತೀರಾ, ಒಂದು ಕಾರಲ್ಲಿ, ಇನ್ 3 ಎಲ್ಲಿ? ಒಂದು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಸರ್, ಬೆಂಗಳೂರಲ್ಲೇನೆ ಸಿಕ್ಕಾಪಟ್ಟೆ ಟಾರ್ಚರ್, ಕಿರುಕುಳ. ಹೆಂಗಪ್ಪ ನಂಬಿನಚ್ಚಿ ಮಕ್ಕಳನ್ನ ಹಿಂಗೆ ಕಳ್ಸೋದು ಒಬ್ರಿಂದೆ? ಇಂತ ಕೆಲಸ ಮಾಡ್ಬಿಟ್ರೆ ಆಗೋಯ್ತಲ್ಲ. ಯಾರನ್ನ ಅಮಾಯಕರು ಇಂಥವ್ರ ಕೈ ಸಿಕ್ಬಿಟ್ಟು ಬಲಿ ಆಗ್ಬಿಟ್ರೆ ಏನ್ ಕತೆ? ಸರ್ ಒಬ್ಬ ಹುಡುಗ ಆಗಿರೋದಕ್ಕೆ ಓಕೆ, ಯಾರಾದ್ರೂ ಹುಡುಗಿ ಇಲ್ಲ ಅಂತಂದ್ರೆ, ಯಾರಾದ್ರೂ ಒಬ್ಬ ಲೇಡಿ ಸಿಕ್ಕಿದ್ರೆ ಇಂಥವ್ರ ಕೈಗೆ ಏನಾಗ್ತಿದ್ರು ಅಂತಾನೆ ಗೊತ್ತಿಲ್ಲ. ಸ್ವಲ್ಪ ಎತ್ತೆಚ್ಕೊಳ್ಬೇಕು ಮನೆ ಊರಲ್ಲಿರ್ತಕ್ಕಂಥ ಲೇಡೀಸ್. ಇವ್ರ ಬೆಡ್ರೂಮ್ ಅಲ್ಲಿ ನಡೆಯೋ ವಿಚಾರನ ಈ ನಮ್ಮ ಮಗನು ಗೊತ್ತಿರ್ತದ? ಈ ಬೆಡ್ರೂಮ್ ಅಲ್ಲಿ ನಡೆಯೋ ವಿಚಾರನ ಈ ಮಗನ ಕೈಲಿ ಹೇಳೋಂತ ಅವಶ್ಯಕತೆ ಏನು? ರೆಕಾರ್ಡ್ ಐತ ಅದನ್ನು. ಇಂಚು ಏನಾದ್ರೂನು ಒಂದು ಪಿಂಟು ಪಿನ್ನು ಏನೇ ಆದ್ರೂನು ಇವರೇ ಹೊಣೆ ಆಗಿರ್ತಾರೆ, ಇವ್ರ ಜೊತೆಲಿ ಇರೋರೇ ಹೊಣೆ ಆಗಿರ್ತಾರೆ. ಆಮೇಲೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಯಾರ್ಯಾರ ವಿಚಾರ ಅಂತ, ಅವ್ರ ಹೆಸರು ಆಮೇಲೆ ಹೇಳ್ತೀನಿ. ಅಲ್ಲ ಹೆಸರು ನೀವು ಆಮೇಲೆ ಹೇಳ್ತೀರಾ, ನಿಮ್ಗೆ ಯಾರೋ ಹೇಳ್ಕೊಡ್ಬೇಕು ಅಂತ ಅನ್ಸುತ್ತೆ ನಮ್ಗೆ. ಹೇಳ್ಕೊಡೋದಲ್ಲ, ನಮ್ಗೆ ಯಾರು ಹೇಳ್ಕೊಟ್ಟು ಇಲ್ಲ ಅಣ್ಣ. ನಮ್ಗೆ ಇದುವರೆಗೂ ಯಾರು ಸಪೋರ್ಟ್ ನಮ್ಗೆ ಜಾಸ್ತಿ ಇದ್ ಮಾಡಿದ್ರೆ ನೀವು ಅವಾಗ್ಲಿಂದ ಪರ್ಟಿಕ್ಯುಲರ್ ಆಗಿ ಇನ್ನ 2-3 ಅವ್ರೆ ಇನ್ನ ಅವ್ರೆ ಅಂತ ಹೇಳ್ತಾ ಇದಾರೆ. ಬಟ್ ಹೆಸರು ಮಾತ್ರ ಒಬ್ಬರ ಹೆಸರು ಹೇಳ್ತಿದ್ರಲ್ಲ. ಇನ್ನ ಟೈಮ್ ನೋಡ್ತೀವಿ, ಕಾದು ನೋಡ್ತೀವಿ. ಅಂದ್ರೆ ನೀವು ಈಗ್ಲೂ ನಾನು ಹೇಳ್ತೀನಿ, ನೀವು ಒತ್ತಡದಲ್ಲೇ ಇದ್ದೀರಾ ಅಂತ. ಯಾವ್ದು ಒತ್ತಡದಲ್ಲೇನಿಲ್ಲ, ನಾವು ಒತ್ತಡದಲ್ಲೇನಿಲ್ಲ. ಇಲ್ಲ ಅವ್ರ ಹೆಸರು ಹೇಳಕ್ಕೆ ಏನು ಭಯನಾ? ಭಯ ಅನ್ನಂಗಿದ್ದಿದ್ರೆ ನಾವು ಈ ತರ ಮಾತೇ ಆಡ್ತಿರ್ಲಿಲ್ಲ ಕರ್ಸಿ. ಒಬ್ಬ ಅಧಿಕಾರಿಗಳಿಗೆ ಬೆಲೆ ಕೊಡಲ್ಲ ಆಯ್ತಾ, ಯಾವೊಬ್ರಿಗೂ ರೆಸ್ಪಾನ್ಸ್ ಕೊಟ್ಟು ಮಾತಾಡಲ್ಲ. ಎಂತವ್ರಿಗೂ ನಿನ್ನಮ್ಮನ್ ನಿನ್ನ ಅಕ್ಕನ್ ಸೂಳೆ ಮಗನೇ ಆಯ್ತಾ, ಅವರೆಲ್ಲ ಸೂಳೆ ಮಕ್ಕಳು. ನೀನ್ ಮಾತ್ರ ಗರ್ತಿ ಗಂಗಮ್ಮನ ಮಗ. ಪುನೀತ್ ಅವರೇ, ನಿಮ್ಮ ಹತ್ರ ಆಡಿಯೋ ರೆಕಾರ್ಡ್ಸ್ ಇದೆ ಅಂತ ಅಂದ್ರಿ. ಹೌದು. ಅದ್ರಲ್ಲಿ ಯಾವ್ದಾದ್ರು ಒಂದು ನಮ್ಗೆ ಲೈವ್ ಆಗಿ ಒಂದು ಪ್ಲೇ ಮಾಡಿ ತೋರಿಸ್ತೀರಾ? ಪ್ಲೇ ಮಾಡ್ತೀವಿ ಸರ್. ಯಾಕೋ ನೀನ್ ಹೋದ್ಮೇಲಿಂದ ಜಾಸ್ತಿ ಲವ್ ನಾವು 2 ದಿವಸ ಬಿಟ್ಟಿರೋದಕ್ಕೆ ಎಲ್ಲ ಕಟ್ಕೊಂಡ್ ನೆನ್ಸಿನ್ ಬಿಟ್ಟಿರ್ತೀವಿ. ನೀನ್ ನಮ್ಮನ್ನಾಕೆ ನೀನ್ ಬಿಟ್ಟಿರೋ ಕತೆ ನೋಡು. ಹೇಳಕ್ ಆಚಿಲ್ಲ ನನ್ಗೆ, ಹೇಳ್ಕೊಳ್ತಿಲ್ಲ ಬಿಡೋಕು. ನಮ್ಮನ್ನಾಕೆ ಎಂತ ಸಂಕ್ರಾಂತಿ ನಾವು ಜೊತೆಲಿ ಏನಾನ ಇದ್ಬಿಟ್ಟಿದ್ರು ಮಾತ್ರ ರೋಡಲ್ಲಿ ಹಾಕೊಂಡ್ ಕೇಳ್ಬಿಡ್ತಿದ್ ನಾನು ಅನ್ನೋವಷ್ಟು ಆತಂಕ